ನೇರವಾಗಿ ಕೂತ್ಕೊಳ್ಳೋಣ. ಬೆನ್ನು ಕುತ್ತಿಗೆ ನೇರವಾಗಿರ್ಲಿ. ಪ್ರಾರ್ಥನಾ ಸ್ಥಿತಿ. ಒಂದು ಬಾರಿ ಓಂಕಾರ ಹೇಳುವ ದೀರ್ಘ ಪೂರಕ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೇನ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ ಆಬಾಹು ಪುರುಷಾಕಾರಂ ಶಂಖಚಕ್ರಾಸಿಧಾರಿಣಂ ಸಹಸ್ರಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ. ಹಿಂದಕ್ಕೆ ಬಾಗಿ ಮೇಲಕ್ಕೆ ಬನ್ನಿ. ಹಸ್ತ ಉಜ್ಜಿ ಕಣ್ಣಿಗೆ ಶಾಖ ಕೊಡಿ. ಎದ್ದು ನಿಲ್ಲುವ. ಪಾದ ಸ್ವಲ್ಪ ಅಂತರ ಕೊಡಿ. ಹಸ್ತ ಲಾಕ್ ಮಾಡಿ ಹಿಂದಕ್ಕೆ ಏಳಿರಿ. ಚೆನ್ನಾಗಿ ಏಳಿರಿ ಹಿಂದಕ್ಕೆ. ಕೈಯನ್ನು ಉಸಿರು ತುಂಬಿಕೊಳ್ಳಿ. ಉಸಿರು ಹೊರಗೆ ಹಾಕ್ತಾ ಹಾಗೆ ಮುಂದಕ್ಕೆ ಬಾಗಿ ಕೈಯನ್ನು ಎಷ್ಟು ಸಾಧ್ಯ ಆಗ್ತದೆ ಅಷ್ಟಕ್ಕೆ ಮೇಲಕ್ಕೆ ಎತ್ತಿ ತಲೆಯನ್ನು ಇನ್ನಷ್ಟು ಭಾಗಿಸಿ, ದೇಹವನ್ನು ಇನ್ನಷ್ಟು ಭಾಗಿಸಿ. ಕಾಲುಗಳು ನೇರವಾಗಿರ್ಲಿ. ಸೊಂಟದಿಂದ ಚೆನ್ನಾಗಿ ದೇಹ ಮುಂದಕ್ಕೆ ಏಳಿರಿ. ಹಾಗೆ ಇನ್ನಷ್ಟು ಮುಂದಕ್ಕೆ ಬಾಗಿ ಹೊಟ್ಟೆಯನ್ನು ಚೆನ್ನಾಗಿ ಒಳಕ್ಕೆ ಏಳಿರಿ. ಇನ್ನಷ್ಟು ಬಾಗಿ ಹಾಗೆ ಪೂರಕ. ಹಿಂದಕ್ಕೆ ಬಾಗಿ ಹಾಗೆ ಇನ್ನಷ್ಟು ಹಿಂದಕ್ಕೆ ಬಾಗಿ. ಸೊಂಟದಿಂದ ಹಾಗೆ ದೇಹ ಹಿಂದಕ್ಕೆ ಬಾಗ್ಲಿ. ಕಾಲು ಗಂಟು ಮರ್ಚೋದ್ ಬೇಡ. ಹಾಗೆ ರೇಚಕ ಮುಂದಕ್ಕೆ ಬಾಗಿ ದೇಹ ಮುಂದಕ್ಕೆ ಬಾಗ್ಲಿ. ಕೈಯನ್ನು ಇನ್ನಷ್ಟು ಹಿಂದಕ್ಕೆ ಎಳಿರಿ. ಹಾಗೆ ಹಿಂದಕ್ಕೆ ಹೋಗ್ಲಿ ಕೈ. ಕಾಲು ನೇರ ಬರ್ಲಿ. ತಲೆಯನ್ನು ಇನ್ನಷ್ಟು ಬಾಗಿಸಿ. ಪೂರಕ. ಹಾಗೆ ಹಿಂದಕ್ಕೆ ಬಾಗಿ ಇನ್ನಷ್ಟು ಹಿಂದಕ್ಕೆ. ಹಾಗೆ ರೇಚಕ ಮುಂದಕ್ಕೆ ಬಾಗಿ ಕೈಯನ್ನು ಚೆನ್ನಾಗಿ ಎಳಿರಿ ಮೇಲಕ್ಕೆ. ಇನ್ನಷ್ಟು ಮೇಲಕ್ಕೆ ಎತ್ತಿ. ಪೂರಕ. ಹಾಗೆ ಮೇಲಕ್ಕೆ ಬನ್ನಿ. ಹಿಂದಕ್ಕೆ ಬಾಗಿ ಕೈಯನ್ನು ಚೆನ್ನಾಗಿ ಕೆಳಕ್ಕೆ ಎಳಿರಿ. ಕೆಳಕ್ಕೆ ಎಳಿರಿ. ಹಾಗೆ ಇರಿ. ಉಸಿರಾಡಿ. ಮುಂದಕ್ಕೆ ಬಾಗಿದಲ್ಲಿ ಕಿಬ್ಬೊಟ್ಟೆಯ ಭಾಗದಲ್ಲಿ ನೋವು ಕಂಡಾಗಿದ್ದಲ್ಲಿ ಏನು ಪರವಾಗಿಲ್ಲ. ಅದ್ರಲ್ಲಿ ಏನು ಸೈಡ್ ಎಫೆಕ್ಟ್ಸ್ ಬರುವುದಿಲ್ಲ. ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ. ರೇಚಕ ಮುಂದಕ್ಕೆ ಬಾಗಿ ಕೈಯನ್ನು ಎಳಿರಿ ಮೇಲಕ್ಕೆ. ಹೊಟ್ಟೆ ಭಾಗ ಚೆನ್ನಾಗಿ ಒಳಕ್ಕೆ ಎಳಿರಿ. ನೋವು ಬಂದಲ್ಲಿ ಪರವಾಗಿಲ್ಲ. ಹೊಟ್ಟೆಯ ಭಾಗ ಎಳೆದುಕೊಂಡಲ್ಲಿ ಒಳಗೆ ಮುಂದಕ್ಕೆ ಬಾಗಿದ್ದಲ್ಲಿ ಒಂದು ಹೊಟ್ಟೆಯ ಭಾಗ ಹಿಡ್ಕೊಂಡಾಗೆ ಅನುಭವಕ್ಕೆ ಬರ್ತದೆ ಕೆಲವರಿಗೆ. ಇದರಿಂದ ಏನು ಸೈಡ್ ಎಫೆಕ್ಟ್ಸ್ ಏನು ಇರೋದಿಲ್ಲ. ತುಂಬಾ ಒಳ್ಳೇದೇ ಇದು. ಹಾಗೆ ಮುಂದಕ್ಕೆ ಚೆನ್ನಾಗಿ ಬಾಗಿ ಈಗ ಪೂರಕ. ಹಾಗೆ ಮೇಲಕ್ಕೆ ಬನ್ನಿ. ಹಸ್ತ ರಿಲೀಸ್ ಮಾಡಿ ವಾಪಸ್ ಬನ್ನಿ. ಸ್ವಸ್ಥ. ಪಾದಾಂತರ ಕೊಡಿ. ಹಸ್ತ ಮುಂದಕ್ಕೆ ಲಾಕ್ ಮಾಡಿ ಕಿವಿಗೆ ತಾಗಿ ಮುಂದಕ್ಕೆ ಹೋಗ್ಲಿ. ದೇಹ ಎಲ್ ಶೇಪಿಗೆ ಬರ್ಲಿ. ನೆಲದಿಂದ ಮೇಲಕ್ಕೆ ದೇಹ ಹಾಗೆ ಎಲ್ ಶೇಪಿಗೆ ಬಂದು ಹಸ್ತ ಲಾಕ್ ಮಾಡಿ ಎಳಿರಿ. ಚೆನ್ನಾಗಿ ಎಳಿರಿ ದೇಹವನ್ನು. ದೃಷ್ಟಿ ಹಸ್ತದ ಕಡೆಗೆ ಕೊಡಿ. ಉಸಿರು ತುಂಬಿಕೊಳ್ಳಿ. ಉಸಿರು ಹೊರಗೆ ಹಾಕ್ತಾ ಎಡ ನೇರ. ಉಸಿರು ತುಂಬಿಕೊಳ್ಳಿ. ಬಲ. ಕಾಲ್ ನೇರ ಇರ್ಲಿ. ಕಾಲ್ ಮಡ್ಚಬೇಡಿ. ಬಲ ಸೈಡಿಗೆ ತಿರುಗುವಾಗ ಕಾಲ್ ಗಂಟು ಮಡ್ಚಬೇಡಿ. ನೇರ ಇರ್ಲಿ. ನೇರ ಎಡ ನೇರ. ಉಸಿರು ಹೊರಗೆ ಹಾಕ್ತಾ ಬಲ. ಕಾಲು ನೇರ ಬರ್ಲಿ. ಕಾಲ್ ನೇರ ಬರ್ಲಿ. ಕಾಲ್ ನೇರ ಬರ್ಲಿ. ನೇರ ಎಡ. ಕಾಲು ಪಾದ ಒತ್ತಿ ಎಡಕ್ಕೆ ತಿರುಗಿ. ನೇರ ನೇರ ಬನ್ನಿ ಎಲ್ಲರೂ. ಬಲಕ್ಕೆ ತಿರುಗಿ. ಕಾಲು ನೇರ ಬರ್ಲಿ. ನೋಡಿ ಕಾಲು ಮಡಚಿ ಹೋಗಿದೆ. ನೇರ ಬರ್ಲಿ. ನೇರ ನೇರ ನೇರ. ಈಗ ದೇಹ ಸೈಡಿಗೆ ಬಾಗಿಸಿ.
ನೇರ, ಎಡ, ನೇರ, ಬಲ. ಚೆನ್ನಾಗಿ ಆಯ್ತು ಕಲಾವತಿ ಮೇಡಮ್. ನೇರ, ಎಡ, ನೇರ, ಬಲ. ಕಾಲ್ ನೇರ ಬರ್ಲಿ. ನೇರ, ಎಡ, ನೇರ, ವಾಪಸ್ ಮೇಲಕ್ಕೆ ಬನ್ನಿ. ಸ್ವಸ್ಥ. ಹಸ್ತ ಲಾಕ್ ಮಾಡಿ ಮೇಲಕ್ಕೆ ಏಳಿರಿ. ಪಾದಾಂತರ ಕೊಡಿ. ಉಸಿರು ತುಂಬಿಕೊಳ್ಳಿ. ಉಸಿರು ಹೊರಗೆ ಹಾಕ್ತಾ ಹಾಗೆ ಎಡದಿಂದ ಕೆಳಕ್ಕೆ ಬರ್ಲಿಕ್ಕೆ. ಇದ್ರಲ್ಲಿನೋ ಎಡದಿಂದ ಕೆಳಕ್ಕೆ ಬರುವಾಗ ಕಾಲನ್ನು ಈ ರೀತಿ, ನನ್ನ ಕಾಲು ನೋಡಿ, ಕಾಲು ಈ ರೀತಿ ಮಡಚಿಟ್ಕೊಂಡು ತರಬೇಡಿ. ಬಲಗಾಲು ಎಡ ಸೈಡಿಗೆ ಬರುವಾಗ ಹೀಗೆ ಮಡಚಿ ಬರ್ಲಿಕ್ಕೆ ಇಲ್ಲ. ಹಸ್ತ ಹಾಗೆ ನೇರ ಮೇಲಕ್ಕೆ ಎಳಿಬೇಕು. ಕಾಲು ನೇರ ಇರ್ಬೇಕು, ಸೈಡಿಗೆ ತಿರುಗ್ಬೇಕು. ದೇಹವನ್ನು ಹಾಗೆ ಸೈಡಿನಿಂದ ಮುಂದಕ್ಕೆ ಎಳೆದು ಬಲ ಸೈಡಿಗೆ ಹಾಗೆ ಕಾಲು ನೇರ, ಹಾಗೆ ದೇಹವನ್ನು ಮುಂದಕ್ಕೆ ಎಳೆದು ಮೇಲಕ್ಕೆ ತನ್ನಿ. ಉಸಿರು ತುಂಬಿಕೊಳ್ತಾ ಮಾಡುವಾಗಾದ್ರೆ ಹಸ್ತ ಮೇಲಕ್ಕೆ ಏಳಿರಿ. ಉಸಿರು ತುಂಬಿಕೊಳ್ಳಿ. ಉಸಿರು ಹೊರಗೆ ಹಾಕ್ತಾ ಹಾಗೆ ಸೈಡ್ ಹಸ್ತ ಮುಂದಕ್ಕೆ ಹಾಗೆ ಬಾಗಿಸಿ. ಈಗ ಬಲ ಸೈಡಿನಿಂದ ಹಾಗೆ ಉಸಿರು ತುಂಬಿಕೊಂಡು ನೇರ ಬರ್ಲಿ ಮೇಲಕ್ಕೆ ಹಸ್ತ. ಎಡ ಸೈಡಿನಿಂದ ಹಾಗೆ ಕೆಳಗೆ ತನ್ನಿ. ಬಲ ಸೈಡಿನಿಂದ ಹಾಗೆ ಉಸಿರು ತುಂಬಿಕೊಳ್ತಾ ಹಸ್ತ ಮೇಲಕ್ಕೆತ್ತಿ. ಮತ್ತೊಂದು ಸುತ್ತು ಮಾಡುವ ಹಾಗೆ ಎಡ ಸೈಡಿನಿಂದ ದೇಹ ಮುಂದಕ್ಕೆ ಚೆನ್ನಾಗಿ ಎಳೆದು ಬಾಗಿಸಿ. ಬಲ ಸೈಡಿನಿಂದ ಹಾಗೆ ಉಸಿರು ತುಂಬಿಕೊಳ್ತಾ ಮೇಲಕ್ಕೆ ತನ್ನಿ. ರಿವರ್ಸ್ ಮಾಡುವ. ಈಗ ಹಾಗೆ ಬಲ ಸೈಡಿನಿಂದ ದೇಹವನ್ನು ಮುಂದಕ್ಕೆ ಎಳೆಯಿರಿ. ಎಡ ಸೈಡಿನಿಂದ ಉಸಿರು ತುಂಬಿಕೊಳ್ತಾ ಮೇಲಕ್ಕೆ ತನ್ನಿ. ಬಲ ಸೈಡಿನಿಂದ ಹಾಗೆ ಮುಂದಕ್ಕೆ ಬಾಗಿಸಿ ದೇಹ. ಎಡ ಸೈಡಿನಿಂದ ಹಾಗೆ ಉಸಿರು ತುಂಬಿಕೊಳ್ತಾ ಮೇಲಕ್ಕೆ. ಮತ್ತೊಂದು ಸುತ್ತು ಬಲ ಸೈಡಿನಿಂದ ಹಾಗೆ ಉಸಿರು ಹೊರಗೆ ಹಾಕ್ತಾ ಕೆಳಗೆ. ಎಡ ಸೈಡಿನಿಂದ ಹಾಗೆ ಉಸಿರು ತುಂಬಿಕೊಳ್ತಾ ಮೇಲಕ್ಕೆ. ವಾಪಸ್ ತನ್ನಿ ಹಸ್ತವನ್ನು. ಕಣ್ಣನ್ನು ಮುಚ್ಚಿ ವಿಶ್ರಾಂತಿ ತಕೊಳ್ಳಿ ಒಮ್ಮೆ. ಪಾದಾಂತರ ಕೊಡಿ. ಸೈಡ್ ಬೆಂಡಿಂಗ್ ಮಾಡುವ. ಹಸ್ತ ಪೂರಕ, ರೇಚಕ ಸೈಡಿಗೆ ಬಾಗಿ. ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ. ದೇಹ ಮುಂದಕ್ಕೆ ಬಾಗೋದ್ ಬೇಡ. ನಿಮಗೆ ಸೈಡಿಗೆ ಎಷ್ಟಕ್ಕೆ ಬಾಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಷ್ಟಕ್ಕೆ ಬಾಗಿ. ದೇಹವನ್ನು ಮುಂದಕ್ಕೆ ಹೀಗೆ ಬಾಗಿಸಿ ತಂದು ಕೈಯನ್ನು ನೆಲಕ್ಕೆ ಇಡೋದು ಬೇಡ. ಆದಷ್ಟು ದೇಹ ಹಿಂದಕ್ಕೆ, ಸೈಡಿಗೆ, ಹಿಂದಕ್ಕಲ್ಲ ಸೈಡಿಗೆ, ದೃಷ್ಟಿ ಮೇಲಕ್ಕೆ. ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ನೇರ. ಈಗ ಹಾಗೆ ಟ್ವಿಸ್ಟಿಂಗ್ ಆಸನ ಎಕ್ಸರ್ಸೈಸ್ ಮಾಡುವ, ಲೂಸಿಂಗ್ ಎಕ್ಸರ್ಸೈಸ್. ಈಗ ಹಸ್ತ ಪೂರಕ, ರೇಚಕ. ಈಗ ಸೈಡಿಗೆ ಬಾಗಿ ಹಾಗೆ ಹಸ್ತವನ್ನು ಪಾದದ ಹತ್ರಕ್ಕೆ, ಮತ್ತೊಂದು ಹಸ್ತ ಮೇಲಕ್ಕೆ. ಪೂರಕ. ದೇಹವನ್ನು ಇನ್ನಷ್ಟು ಸೈಡಿಗೆ ಬಾಗಿಸಿ ಬಲ ಸೈಡಿಗೆ, ಎಡ ಸೈಡಿಗೆ ಬಲ ಹಸ್ತ ತನ್ನಿ. ಪೂರಕ, ರೇಚಕ, ಪೂರಕ, ರೇಚಕ. ಇನ್ನಷ್ಟು ಸೈಡಿಗೆ ತನ್ನಿ ದೇಹವನ್ನು. ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ. ವಾಪಸ್ ಸ್ವಸ್ಥ. ಪಾದ ಹತ್ತಿರ ತನ್ನಿ. ಕಣ್ಣನ್ನು ಮುಚ್ಚಿ ವಿಶ್ರಾಂತಿ ತಕೊಳ್ಳಿ ಒಮ್ಮೆ. ಹಸ್ತ ಮುಂದಕ್ಕೆ ಕೊಡಿ. ನಿಮ್ಮ ಬಲ ಹಸ್ತಕ್ಕೆ ಬಲಗಾಲನ್ನು ತಾಗಿಸಿ. ದೇಹ ನೇರ ಇರ್ಲಿ. ಎಡ ಹಸ್ತಕ್ಕೆ ಎಡಗಾಲು ತಾಗಿಸಿ. ಕಾಲು ನೇರ ಮೇಲಕ್ಕೆ ಬರ್ಲಿ. ಕಾಲು ಆದಷ್ಟು ನೇರ ಮಾಡಿಕೊಳ್ಳಿ. ಹಸ್ತ ಹಾಗೇ ಇರ್ಲಿ. ಭುಜದ ನೇರಕ್ಕೆ ಹಸ್ತ ಇರ್ಲಿ. ಈಗ ಹಸ್ತ ಹಾಗೆ ಭುಜದ ನೇರಕ್ಕೆ ತನ್ನಿ. ಸೈಡಿಗೆ ಬಲ ಹಸ್ತ ಬಲ ಗಾಲನ್ನು ಬಲ ಹಸ್ತಕ್ಕೆ ತಾಗಿಸಿ. ಎಡಗಾಲನ್ನು ಎಡ ಹಸ್ತಕ್ಕೆ ತಾಗಿಸಿ. ದೇಹ ಆದಷ್ಟು ನೇರ ಬರ್ಲಿ.
ಕಾಲು ಮಾತ್ರ ಸೈಡಿಗೆ ಹೋಗ್ಲಿ. ಈಗ ಹಾಗೆ ಹಸ್ತ ಹಾಗೆ ಕೊಡಿ. ಬಲ ಹಸ್ತಕ್ಕೆ ಎಡಗಾಲನ್ನು ಕೊಡಿ. ಎಡಗಾಲು, ಎಡ ಹಸ್ತಕ್ಕೆ ಬಲಗಾಲನ್ನು ಕೊಡಿ. ಮಾಡ್ತಾ ಇರಿ, ಹಾಗೆ ಮಾಡ್ತಾ ಇರಿ. ಉಸಿರನ್ನು ಹೊರಗೆ ಹಾಕ್ತಾ ಹಸ್ತಕ್ಕೆ ಕಾಲನ್ನು ತಾಗಿಸಿ. ಉಸಿರನ್ನು ಹೊರಗೆ ಹಾಕ್ತಾ ತಾಗಿಸ್ತಾ ಇರಿ, ಮಾಡ್ತಾನೆ ಇರಿ. ಮಾಡ್ತಾನೆ ಇರಿ. ವಾಪಸ್ ಬನ್ನಿ. ವಿಶ್ರಾಂತಿ. ಕಣ್ಣನ್ನು ಮುಚ್ಚಿ ವಿಶ್ರಾಂತಿ. ಹಸ್ತ ಮುಂದಕ್ಕೆ ಕೊಡಿ. ಉಸಿರು ತುಂಬಿಕೊಳ್ಳಿ. ಉಸಿರು ಹೊರಗೆ ಹಾಕ್ತಾ ಹಾಗೆ ಹಿಮ್ಮಡಿ ಎತ್ತಿ ಕೂತ್ಕೊಳ್ಳಿ. ಉಸಿರು ತುಂಬಿಕೊಂಡು ಮೇಲಕ್ಕೆ. ಉಸಿರು ಹೊರಗೆ ಹಾಕ್ತಾ ಹಾಗೆ ಹಿಮ್ಮಡಿ ಎತ್ತಿ ಕೂತ್ಕೊಳ್ಳಿ. ಉಸಿರು ತುಂಬಿಕೊಂಡು ಮೇಲಕ್ಕೆ. ಉಸಿರು ಹೊರಗೆ ಹಾಕ್ತಾ ಹಾಗೆ ಕೂತ್ಕೊಳ್ಳಿ. ಉಸಿರು ತುಂಬಿಕೊಂಡು ಮೇಲಕ್ಕೆ. ಉಸಿರು ಹೊರಗೆ ಹಾಕ್ತಾ ಹಾಗೆ ಕೂತ್ಕೊಳ್ಳಿ. ಈಗ ಹಾಗೆ ಮುಂದಕ್ಕೆ 1 2 3 4. ಈಗ ಹಾಗೆ ಹಿಂದಕ್ಕೆ ಬರುವ 1 2 3 4. ಮತ್ತೊಂದ್ಸರಿ ಹಾಗೆ ಬನ್ನಿ. 1 2 3 4. ಈಗ ಹಾಗೆ ಹಿಂದಕ್ಕೆ 1 2 3 4. ವಾಪಸ್ ಬನ್ನಿ. ಕಣ್ಣನ್ನು ಮುಚ್ಚಿ ವಿಶ್ರಾಂತಿ ತಕೊಳ್ಳಿ ಒಮ್ಮೆ. ಹಸ್ತ ಮುಂದಕ್ಕೆ ಕೊಡಿ. ಪೂರಕ ಮಾಡಿ. ರೇಚಕ ಭುಜಕ್ಕೆ ಕೈಯನ್ನು ತಾಗಿಸಿ. ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ. ಈಗ ಕೈಯ ಗಂಟೆ ಹಾಗೆ ಇರ್ಲಿ. ನಿಮ್ಮ ಬಲ ಕೈಯ ಗಂಟಿಗೆ ಎಡ ಕಾಲಿನ ಗಂಟನ್ನು ತಾಗಿಸಿ ಮೇಲಕ್ಕೆತ್ತಿ. ಕೈ ಗಂಟೆ ಹಾಗೆ ಇರ್ಲಿ. ಕೆಳಗಿಟ್ಕೊಳ್ಬೇಡಿ. ಕೆಳಗಿಟ್ಟಿಗೆ ಬಗ್ಗಿಸಿ ಇಟ್ಕೊಳ್ಬೇಡಿ ದೇಹವನ್ನು. ನೇರ ನಿಲ್ಲಿ. ಉಸಿರು ತುಂಬಿಕೊಳ್ಳಿ. ಉಸಿರು ಹೊರಗೆ ಹಾಕ್ತಾ ಬಲ ಕೈಯ ಗಂಟಿಗೆ ಬಲ ಕಾಲಿನ ಗಂಟು ತಾಗಿಸಿ ಹಾಗೆ ಕಾಲನ್ನು ಆದಷ್ಟು ಮೇಲಕ್ಕೆತ್ತಿ. ಉಸಿರನ್ನು ಹೊರಗೆ ಹಾಕ್ತಾ ಮೇಲಕ್ಕೆತ್ತಿ. ಈಗ ಮಾಡ್ತಾನೆ ಇರಿ. ನಾ ಮಾತಾಡ್ತಾನೆ ಇರ್ತಾನೆ, ನೀವು ಮಾಡ್ತಾನೆ ಇರಿ. ಆಪೋಸಿಟ್ ಅಲ್ಲ, ಬಲ ಕೈಯ ಗಂಟಿಗೆ ಬಲ ಕಾಲಿನ ಗಂಟು ತಾಗಿಸಿ. ಕಾಲನ್ನು ಮೇಲಕ್ಕೆತ್ತುವಾಗ ಹೊಟ್ಟೆ ನೇರ ಬರುವವರೆಗೂ ಉಸಿರನ್ನು ತುಂಬಿಕೊಂಡು ಮೇಲಕ್ಕೆ ಮಾಡ್ತಾ ಇರಿ, ಮಾಡ್ತಾ ಇರಿ, ಮಾಡ್ತಾ ಇರಿ. ಉಸಿರನ್ನು ತುಂಬಿಕೊಂಡು ಹೊಟ್ಟೆಯ ನೇರಕ್ಕೆ ತರಲಿಕ್ಕೆ. ಕಾಲನ್ನು ಹೊಟ್ಟೆಯ ಭಾಗ, ಸೊಂಟದ ಭಾಗದಿಂದ ಇನ್ನಷ್ಟು ಮೇಲಕ್ಕೆ ಎತ್ತುವಾಗ ಉಸಿರನ್ನು ಹೊರಗೆ ಹಾಕ್ತಾ ಕಾಲನ್ನು ಮೇಲಕ್ಕೆ ಎತ್ತುವಂತದ್ದು. ಈಗ ಹಸ್ತ ಹಾಗೆ ಇರ್ಲಿ. ಆಪೋಸಿಟ್ ಆಗಿ ತಾಗಿಸಿ. ಬಲ ಕೈಯ ಗಂಟಿಗೆ ಬಲ ಕಾಲಿನ ಗಂಟು, ಹಾಗೆ ಎಡ ಕೈಯ ಗಂಟಿಗೆ ಬಲ ಕೈಗೆ ಎಡ ಕಾಲು, ಎಡ ಕೈಗೆ ಬಲ ಕಾಲು. ಹಾಗೆ ಮಾಡ್ತಾ ಇರಿ. ಕಾಲನ್ನು ಆದಷ್ಟು ಉಸಿರು ಹೊರಗೆ ಹಾಕ್ತಾ ಮೇಲಕ್ಕೆ ಎತ್ತಿ. ಇನ್ನಷ್ಟು ಮೇಲಕ್ಕೆ ಎತ್ತಿ. ಕೈಯ ಗಂಟು ಹಾಗೆ ಇರ್ಲಿ. ದೇಹ ಹಾಗೆ ಇರ್ಲಿ. ಮಾಡ್ತಾನೆ ಇರಿ. ಹೊಟ್ಟೆ ಭಾಗ ಚೆನ್ನಾಗಿ ಒಳಕೇಳಿರಿ. ಕೈಯ ಗಂಟು ಹಾಗೆ ಎದುರಿಗೆ ಇರ್ಲಿ. ಎದುರು ಇರ್ಲಿ. ಕೈ ಗಂಟು ಎದುರು ಇರ್ಲಿ. ಹೀಗೆ ಸೈಡಿಗೆ ಹೋಗೋದು ಬೇಡ, ಎದುರಿಗೆ ಇರ್ಲಿ. ಮಾಡ್ತಾ ಇರಿ, ಮಾಡ್ತಾ ಇರಿ, ಮಾಡ್ತಾ ಇರಿ, ಮಾಡ್ತಾ ಇರಿ. ಸ್ವಸ್ಥ. ಕಣ್ಣನ್ನು ಮುಚ್ಚಿ ವಿಶ್ರಾಂತಿ. 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 ದೀರ್ಘ ಪೂರಕ ರೇಚಕ ಮಾಡಿ. ಸಮಸ್ಥಿತಿಗೆ ಬನ್ನಿ. 3.5 ಫೀಟ್ ಅಂತರ ಇಟ್ಟುಕೊಳ್ಳಿ. ಪಾದ, ಬಲಗಾಲಿನ ಪಾದ 90 ಡಿಗ್ರಿಗೆ, ಎಡಗಾಲಿನ ಪಾದ ಸ್ವಲ್ಪ ಒಳಕ್ಕಿರ್ಲಿ.
ಹಸ್ತ ಪೂರಕ ಮಾಡ್ತಾ ಭುಜದ ನೇರಕ್ಕೆ. ಹಾಗೆ ನಿಮ್ಮ ಬಲ ಹಸ್ತ ಮುಂದಕ್ಕೆ ಕೊಡಿ, ಎಡ ಹಸ್ತ ಹಿಂದಕ್ಕೆ ಕೊಡಿ. ಒಮ್ಮೆ ಲಾಕ್ ಮಾಡಿ, ಎಲ್ರು ಒಮ್ಮೆ ಲಾಕ್ ಮಾಡಿ ನೋಡುವ ಕೈಯನ್ನು. ಕಾಲು ಎಲ್ ಶೇಪಿಗೆ ಹಾಗೆ ಇರ್ಲಿ, ಹಾಗೆ. ಈಗ ದೇಹ ಮುಂದಕ್ಕೆ ಬಂದಿದೆ, ಬಲಗಾಲು ಎಲ್ ಶೇಪಿಗೆ ಇಟ್ಟು ಅಲ್ಲಿ ಬಲಗೈಯನ್ನು ಮುಂದಕ್ಕೆ ತನ್ನಿ. ಈಗ ದೇಹ ಮುಂದಕ್ಕೆ ಬಾಗಿದೆ ನೋಡಿ, ದೇಹ ಮುಂದಕ್ಕೆ ಬಾಗಿದೆ, ಅದನ್ನು ಹಾಗೆ ಹಿಂದಕ್ಕೆ ತಳ್ಳಿ, ಸೈಡಿಗೆ ತಳ್ಳಿ. ನಿಮ್ಮ ಬಲ ಸೈಡಿಗೆ ದೇಹವನ್ನು ತಳ್ಳಿ. ಬಲಗೈ ಗಾಲು ಇಟ್ಟಲ್ಲಿ ಬಲ ಕೈ ಮುಂದಕ್ಕೆ ತನ್ನಿ. ಹಾಗೆ ಕೈಯನ್ನು ಒಳಗೆ ತನ್ನಿ, ಕಾಲುಗಳ ಮಧ್ಯಕ್ಕೆ ತನ್ನಿ ಕೈಯನ್ನು. ಆ ಕೈ ಮುಂದಕ್ಕೆ ತನ್ನಿ, ಆ ಕೈ ಹಾಗೆ ಇರಿ, ಸ್ಥಿತಿಯಲ್ಲಿರಿ. ಈ ಕೈ ಮುಂದಕ್ಕೆ, ಈ ಕೈ ಹಿಂದಕ್ಕೆ, ಹಾಗೆ ಸ್ಥಿತಿಯಲ್ಲಿ. ದೃಷ್ಟಿ ಮೇಲಕ್ಕೆ ಕೊಡಿ, ದೇಹವನ್ನು ಇನ್ನಷ್ಟು ಸೈಡಿಗೆ ಭಾಗಿಸಿ. ಸ್ಥಿತಿ, ದೃಷ್ಟಿ ಮೇಲಕ್ಕೆ ಕೊಡಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ರಿಲೀಸ್ ಮಾಡಿ. ಪೂರಕ ಮಾಡ್ತಾ ಮೇಲಕ್ಕೆ ಹಸ್ತ, ರೇಚಕ್ಕೆ ಕೆಳಗೆ ತನ್ನಿ, ಸಮಸ್ಥಿತಿಗೆ ಬನ್ನಿ, ವಿಶ್ರಾಂತಿ ತಕೊಳ್ಳಿ. ಮತ್ತೊಂದು ಸೈಡ್ ಮಾಡುವ. ಸಮಸ್ಥಿತಿಗೆ ಬನ್ನಿ, 3.5 ಫೀಟ್ ಅಂತರ ಇಟ್ಟುಕೊಳ್ಳಿ. ಎಡಗಾಲಿನ ಪಾದ 90. 3.5 ಫೀಟ್ ಅಂದ ಕೂಡಲೇ ನೀವು 2.5 ಫೀಟ್ ಇಟ್ಟ ಅಲ್ಲಿ ಸೈಡ್ ಬೆಂಡಿಂಗ್ ಚೆನ್ನಾಗಿ ಬರೋದಿಲ್ಲ. ಅದಕ್ಕಾಗಿ ಪರ್ಫೆಕ್ಟ್ ಆಗಿ 3.5 ಫೀಟ್ ಇಟ್ಟು ಕಾಲನ್ನು ಎಲ್ ಶೇಪಿಗೆ ತರಬೇಕು. ಕಾಲು ಎಲ್ ಶೇಪಿಗೆ ತಂದ ನಂತರ ಹಸ್ತ ಪೂರಕ ಮಾಡಿ. ಈಗ ರೇಚಕ ಮಾಡ್ತಾ ಎಡ ಹಸ್ತ ಮುಂದಕ್ಕೆ ಕೊಡಿ, ಬಲ ಹಸ್ತ ಹಿಂದಕ್ಕೆ ಲಾಕ್ ಮಾಡಿ. ಎಡಗಾಲಿಡಿ, ಎಡ ಹಸ್ತ ಮುಂದಕ್ಕೆ ಕೊಡಿ. ನೀವು ಕಾಲನ್ನು ಯಾವ ಕಾಲನ್ನು ಎಲ್ ಶೇಪಿಗೆ ತಂದಿದ್ದೀರಿ ಒಮ್ಮೆ ಗಮನಿಸಿ. ಆ ಕೈಯನ್ನು ಮುಂದಕ್ಕೆ ತನ್ನಿ. ಕೈ ಮುಂದಕ್ಕೆ ತನ್ನಿ, ಕೈ ಒಳಗೆ ತನ್ನಿ, ಲಾಕ್ ಮಾಡಿ. ಈಗ ಹಾಗೆ ದೇಹವನ್ನು ಸೈಡಿಗೆ ತನ್ನಿ, ದೃಷ್ಟಿ ಮೇಲಕ್ಕೆ ಕೊಡಿ. ದೃಷ್ಟಿ ಮೇಲಕ್ಕೆ ಕೊಡಿ, ಇನ್ನಷ್ಟು ಸೈಡಿಗೆ ತನ್ನಿ. ಕಾಲ ಎಲ್ ಶೇಪಿಗೆ ಬರಲಿ. ಸ್ಥಿತಿ, ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ರಿಲೀಸ್ ಮಾಡಿ. ಪೂರಕ ಮಾಡ್ತಾ ಹಸ್ತ ಮೇಲಕ್ಕೆತ್ತಿ, ಪಾದ ಎದುರಿಗೆ, ರೇಚಕ ಕೆಳಗೆ, ಸಮಸ್ಥಿತಿಗೆ ಬನ್ನಿ. ವಿಶ್ರಾಂತಿ, ಕಣ್ಣನ್ನು ಮುಚ್ಚಿ. ಸಮಸ್ಥಿತಿಗೆ ಬನ್ನಿ. 3.5 ಫೀಟ್ ಅಂತರ ಕೊಡಿ. ಈಗ ಹಾಗೆಯೇ ನಿಮ್ಮ ಬಲಗಾಲು ಸೈಡ್ 90 ಡಿಗ್ರಿಗೆ ತನ್ನಿ. ಹಾಗೆ ಬಲ ಸೈಡಿಗೆ ತಿರುಗಿ, ಎಡಗಾಲಿನ ಪಾದ ಸ್ವಲ್ಪ ಒಳಕ್ಕೆ ತನ್ನಿ, ಸ್ವಲ್ಪ ಒಳಮುಖವಾಗಿರಲಿ. ಹಸ್ತ ಪೂರಕ. ರೇಚಕ ಮಾಡ್ತಾ ನಿಮ್ಮ ಎಡ ಹಸ್ತವನ್ನು ಬಲ ಪಾದದ ಹತ್ರಕ್ಕೆ, ಪರಿವೃತ್ತ ತ್ರಿಕೋನಾಸನ, ಬಲ ಪಾದದ ಹತ್ರಕ್ಕೆ ಕಪ್ಪಿ ಶೇಪಿನಲ್ಲಿ ಇಟ್ಕೊಳ್ಳಿ. ಆಗದಿದ್ರೆ ಮೀನ ಖಂಡದ ಮೇಲಕ್ಕೆ, ಈಗ ಕಾಲು ಮಂಡಿಯ ಕೆಳಭಾಗದಲ್ಲಿ ಇಟ್ಕೊಳ್ಳಿ. ಆಗದಿದ್ರೆ ಮತ್ತೆ ಕೈಯನ್ನು ನೆಲಕ್ಕೆ ತಾಗಿಸ್ಲಿಕ್ಕೆ ಕಾಲು ಗಂಟು ಮಡಚಲಿಕ್ಕೆ ಇಲ್ಲ, ಕಾಲು ಗಂಟು ನೇರವಾಗಿರ್ಲಿ. ನಿಮ್ಗೆ ಒಂದು ಪಕ್ಷಕ್ಕೆ ಪಾದದ ಸೈಡಿಗೆ ಇಡ್ಲಿಕ್ಕೆ ಆಗದಿದ್ರೆ ವಾಪಸ್ ಬನ್ನಿ. ಈಗ ಇದರ ಆಸನದ ಸ್ಥಿತಿ ಹೇಗಂದ್ರೆ, ಪಾದದ ಸೈಡಿಗೆ ಹಸ್ತವನ್ನಿಟ್ಟು ಹಾಗೆ ದೃಷ್ಟಿ ಮೇಲಕ್ಕೆ, ಹಸ್ತ ಕಪ್ ಶೇಪ್ ಅಂತ, ಹೊಟ್ಟೆಯ ಭಾಗ ಚೆನ್ನಾಗಿ ಒಳಗೆ ಎಳೆದುಕೊಳ್ಬೇಕು. ಈ ಸ್ಥಿತಿಗೆ ನಿಮಗೆ ಸಾಧ್ಯ ಆಗದಿದ್ದಲ್ಲಿ, ತ್ರಿಕೋನಾಸನ ಅಂದ್ರೆ 3 ಕೋನಗಳು ಬರುವಂತದ್ದು, ಒಂದು ಇಲ್ಲಿ, ಹಾಗೆ ಒಂದು ಇಲ್ಲಿ, ಒಂದು ಇಲ್ಲಿ. ಅರ್ಥ ಆಯ್ತಾ? ತ್ರಿಕೋನಾಸನ ಅಂದ್ರೆ 3 ಕೋನಗಳು. ಹಸ್ತ ಇಲ್ಲಿ ಬಂದು ಹಾಗೆ ದೃಷ್ಟಿ ಮೇಲಕ್ಕೆ, ಕಾಲುಗಳೆರಡು ನೇರ. ನಿಮಗೆ ಪೂರ್ಣ ಸ್ಥಿತಿಗೆ ಹೋಗ್ಲಿಕ್ಕೆ ಆಗದಿದ್ದಲ್ಲಿ ಹಸ್ತ ಬೇಕಿದ್ರೆ ಇಲ್ಲೇ ಕಪ್ ಶೇಪ್ ಅಲ್ಲಿ ಇಟ್ಕೊಳ್ಳಿ. ದೇಹವನ್ನು ಹಾಗೆ ತಿರುಗಿಸಿ ದೃಷ್ಟಿ ಮೇಲಕ್ಕೆ ಕೊಡಿ, ಇಲ್ಲಿಗೆ ಇಟ್ಕೊಳ್ಳಿ. ನಿಜವಾಗ್ಲೂ ಪೂರ್ಣ ಸ್ಥಿತಿ ಅಂದ್ರೆ ಕಾಲಿನ ಸೈಡಿಗೆ ಬರ್ಬೇಕು. ನಿಮಗೆ ನೋಡು ಎಷ್ಟಾಗ್ತದೆ ಅಷ್ಟಕ್ಕೆ ಬಾಗಿಕೊಳ್ಳಿ, ಹಾಗೆ ಸೈಡಿಗೆ ಬಾಗಿ. ಕಾಲಿನ ಪಾದದ ಸೈಡಿಗೆ ಇಡ್ಲಿಕ್ಕಾದ್ರೆ ಇಟ್ಕೊಳ್ಳಿ, ಇಲ್ಲಾಂದ್ರೆ ಹಸ್ತ ಪಾದದ ಎದುರಿಗೆ ಅಲ್ಲೇ ಇಟ್ಕೊಳ್ಳಿ ಕಪ್ ಶೇಪ್ ಅಲ್ಲಿ. ಕಾಲುಗಳೆರಡು ನೇರ ಮಾಡಿ, ದೃಷ್ಟಿ ಮೇಲಕ್ಕೆ, ಹಸ್ತದ ಬೆರಳುಗಳು ಸೇರಿಸಿ ಇಟ್ಟುಕೊಳ್ಳಿ. ಕೈಯನ್ನು ನೇರ ಎಳಿರಿ, ಮಣಿಕಟ್ಟಿನಿಂದ ಕೈಯನ್ನು ಮಡಚಿಟ್ಕೊಳ್ಬೇಡಿ, ಹಾಗೆ ನೇರ ಬರ್ಲಿ. ಸ್ಥಿತಿ, ಏಕಂ ದ್ವೇ ತ್ರೀಣಿ ಚತ್ವಾರಿ, ಕಾಲು ನೇರ ಬರ್ಲಿ. ಪಂಚ ಷಡು ಸಪ್ತ
ಅಷ್ಟ ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ ಬನ್ನಿ, ಪಾದ ಎದುರಿಗೆ ತನ್ನಿ, ಹಸ್ತ ಕೆಳಗೆ ತನ್ನಿ. ಮತ್ತೊಂದು ಸೈಡ್ ಮಾಡುವ. ಈಗ ಎಡಗಾಲಿನ ಪಾದ 90 ಡಿಗ್ರಿಗೆ ತನ್ನಿ, ಪೂರ್ತಿಯಾಗಿ ಎಡ ಬದಿಗೆ ತಿರುಗಿ. ಎರಡು ಹಸ್ತ ಪೂರಕ ಮಾಡ್ತಾ ಭುಜದ ನೇರಕ್ಕೆ. ಈಗ ರೇಚಕ ಮಾಡ್ತಾ ನಿಮಗೆ ಎಷ್ಟು ಸಾಧ್ಯ ಅಷ್ಟಕ್ಕೆ ಬಾಗಿ ಹಸ್ತವನ್ನು ಪಾದದ ಸೈಡ್ಗೆ ಇಡ್ಲಿಕ್ಕೆ ಆದ್ರೆ ಇಟ್ಟುಕೊಳ್ಳಿ, ಇಲ್ಲ ಅಂದ್ರೆ ಮತ್ತೊಂದು ಸೈಡ್ಗೆ ಎದುರುಗಡೆನೆ ಹಸ್ತ ಇಟ್ಕೊಳ್ಳಿ. ಈಗ ಹಾಗೆ ಮತ್ತೊಂದು ಹಸ್ತ ಮೇಲಕ್ಕೆ ಕೊಡಿ, ದೃಷ್ಟಿ ಮೇಲಕ್ಕೆ ಇರ್ಲಿ. ಕಾಲುಗಳೆರಡು ಇದರಲ್ಲಿ ಮುಖ್ಯವಾಗಿ ನೇರವಾಗಿ ಬರಬೇಕು. ಹೊಟ್ಟೆ ಭಾಗ ಚೆನ್ನಾಗಿ ಒಳಗೆ ಎಳೆದುಕೊಳ್ಳಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮಾಡ್ತಾ ಹಸ್ತ ಮೇಲಕ್ಕೆ, ರೇಚಕ ಕೆಳಗೆ, ಪಾದ ಎದುರಿಗೆ, ಸಮಸ್ಥಿತಿಗೆ ಬನ್ನಿ. ವಿಶ್ರಾಂತಿ ತಕೊಳ್ಳಿ, ಕಣ್ಣನ್ನು ಮುಚ್ಚಿ. ಸೈಡ್ ಬೆಂಡಿಂಗ್ ಒಂದಾಯ್ತು, ಹಾಗೆ ಟ್ವಿಸ್ಟಿಂಗ್ ಒಂದು ಆಸನ ಆಯ್ತು. ಸೈಡ್ ಬೆಂಡಿಂಗ್ ಆಸನ ಮಾಡಿದ್ರಲ್ಲಿ ಪಾರ್ಶ್ವಕೋನಾಸನ ಪ್ರಕಾರ 2 ಮಾಡಿದೆವು. ಹಾಗೆ ಟ್ವಿಸ್ಟಿಂಗ್ ಮಾಡುವಂತ ಆಸನದಲ್ಲಿ ಪರಿವೃತ್ತ ತ್ರಿಕೋನಾಸನ ಮಾಡಿದೆವು. ಈಗ ಮತ್ತೊಂದು ಫ್ರಂಟ್ ಬೆಂಡಿಂಗ್ ಮಾಡುವಂತ ಒಂದು ಆಸನ ಮಾಡುವ. ಸಮಸ್ಥಿತಿಗೆ ಬನ್ನಿ, ಪಾದ 3.5 ಫೀಟ್ ಅಂತರ ಇಟ್ಕೊಳ್ಳಿ. ಪ್ರಸಾರಿತ ಪಾದೋತ್ಥಾನಾಸನ ಮಾಡುವ. ಎರಡು ಹಸ್ತ ಪೂರಕ ಮಾಡ್ತಾ ಮೇಲಕ್ಕೆತ್ತಿ, ರೇಚಕ ಮಾಡ್ತಾ ಮುಂದಕ್ಕೆ ಬಾಗಿ, ಹಸ್ತ ಹಾಗೆ ನೆಲಕ್ಕೆ ಕೊಡಿ. ಪಾದವನ್ನು ಇನ್ನಷ್ಟು ಅಂತರ ಕೊಡಿ. ಇದ್ರಲ್ಲಿ ಹಸ್ತವನ್ನು ಬೆನ್ನ ಹಿಂದೆ ನಮಸ್ಕಾರ ಸ್ಥಿತಿಗೆ ಇಟ್ಟು ಹಾಗೆ ಮುಂದಕ್ಕೆ ಬಾಗುವಂಥದ್ದು. ಫಸ್ಟಿಗೆ ಆಸನದ ಸ್ಥಿತಿಗೆ, ಪೂರ್ಣ ಸ್ಥಿತಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲದಿದ್ದಲ್ಲಿ ಹಸ್ತದ ಸಹಾಯ ಪಟ್ಕೊಂಡು ಹಾಗೆ ಕಾಲನ್ನು ಇನ್ನಷ್ಟು ಅಂತರ ಇಟ್ಕೊಳ್ಳಿ. ಈಗ ನೆತ್ತಿಯನ್ನು ನೆಲಕ್ಕೆ ತಾಗಿಸಿ, ಕಾಲು ಮಡಚಲಿಕ್ಕಿಲ್ಲ. ಹೆಚ್ಚಿನವರು ಇದ್ರಲ್ಲಿ ತಪ್ಪು ಮಾಡೋದಂದ್ರೆ ಕಾಲ್ಗಂಟನ್ನು ಹಾಗೆ ಹೀಗೆ ಮುಂದಕ್ಕೆ ಮಡಚಿ ಇಟ್ಕೊಳ್ತಾರೆ. ಕಾಲಿನ ಗಂಟು ಹೀಗೆ ಮುಂದಕ್ಕೆ ಮಡಚಿ ಇಟ್ಕೊಳ್ಳಿಕ್ಕಿಲ್ಲ. ಹಾಗೆ ಕಾಲು ನೇರ ಬರ್ಲಿ, ನೆತ್ತಿಯನ್ನು ನೆಲಕ್ಕೆ ತಾಗಿಸಿ. ಈಗ ಹಸ್ತದಿಂದ ಪಾಶ್ನಿ ಸಂಧಿಯನ್ನು ಹಿಡ್ಕೊಳ್ಳಿ, ಆಂಕಲ್ ಪ್ಲೇಸ್ ಇಟ್ಕೊಳ್ಳಿ. ನಿಮ್ಮ ಪಾದದ ಮೇಲಿನ ಗಂಟನ್ನು ಹಿಡ್ಕೊಳ್ಳಿ, ನೆತ್ತಿ ನೆಲಕ್ಕೆ ತಾಗಿಸಿಟ್ಟುಕೊಳ್ಳಿ. ಕಾಲುಗಳಲ್ಲಿ ಸೆಳೆತವನ್ನು ಗಮನಿಸಿ, ಹೊಟ್ಟೆಯ ಭಾಗ ಚೆನ್ನಾಗಿ ಒಳಕ್ಕೆ ಎಳೆದಿಟ್ಟುಕೊಳ್ಳಿ. ದೀರ್ಘ ಉಸಿರಾಡಿ, ದೀರ್ಘ ಪೂರಕ ರೇಚಕ ಮಾಡಿ, ದೀರ್ಘ ಪೂರಕ ರೇಚಕ ಮಾಡಿ. ನೆತ್ತಿಯನ್ನು ಕಾಲುಗಳ ಮಧ್ಯಕ್ಕೆ ಬರುವಷ್ಟರವರೆಗೆ, ಕಾಲುಗಳೆರಡರ ಮಧ್ಯಕ್ಕೆ ನೆತ್ತಿಯ ಭಾಗ ಬರ್ಬೇಕು, ಅಷ್ಟು ದೇಹ ಮುಂದಕ್ಕೆ ಬಾಗಿ ಇಟ್ಟುಕೊಳ್ಳಿ. ಈಗ ಹಾಗೆ ಹಸ್ತವನ್ನು ನೆಲಕ್ಕೆ ತಾಗಿಸಿ, ಪಾದ ಸ್ವಲ್ಪ ಹತ್ತಿರ ತನ್ನಿ, ಇನ್ನೊಂದು ಸ್ವಲ್ಪ ಹತ್ತಿರ ತನ್ನಿ. ಈಗ ಹಾಗೆ ಸೊಂಟದಿಂದ ದೇಹವನ್ನು ಮುಂದಕ್ಕೆ ಮೇಲಕ್ಕೆತ್ತಿ, ಉಸಿರು ತುಂಬಿಕೊಳ್ತಾ ಉಸಿರು ಹೊರಗಾಗ್ತಾ ಹಾಗೆ ಕೆಳಗೆ ತನ್ನಿ. ಪಾದ ಹತ್ತಿರ ತನ್ನಿ, ಸಮಸ್ಥಿತಿಗೆ ಬನ್ನಿ, ವಿಶ್ರಾಂತಿ ತಕೊಳ್ಳಿ. ಸಮಸ್ಥಿತಿಗೆ ಬನ್ನಿ. ಸಮತಲ ಸ್ಥಿತಿ 1 2 3 4. ಶಿಥಿಲ ದಂಡಾಸನದಲ್ಲಿ ವಿಶ್ರಾಂತಿ ತಕೊಳ್ಳಿ. ಪಾದ ಸೇರಿಸಿ. ಈಗ ನಿಮ್ಮ ಬಲಗಾಲನ್ನು ಮಡಚಿ ಅರ್ಧ ಮತ್ಸ್ಯೇಂದ್ರಾಸನ ಮಾಡುವ. ಎಡಗಾಲನ್ನು ಮಂಡಿಯ ಪಕ್ಕದಲ್ಲಿ ಕೊಡಿ. ಹಸ್ತ ಪೂರಕ ಮಾಡ್ತಾ ಮೇಲಕ್ಕೆ. ಈಗ ರೇಚಕ ಮಾಡ್ತಾ ನಿಮ್ಮ ಬಲಹಸ್ತ ಮುಂದಕ್ಕೆ ಕೊಡಿ, ಕಾಲಿನ ಗಂಟನ್ನು ತಳ್ಳಿ ಆದಷ್ಟು. ಎಡ ಹಸ್ತ ಹಿಂದಕ್ಕೆ ಕೊಡಿ, ಕಾಲಿನ ಗಂಟು ತಳ್ಳಿ ನಿಮ್ಮ ಎಡಗಾಲಿನ ಪಾದ ಹಿಡಿಲಿಕ್ಕೆ ಆಗ್ತದ ನೋಡಿ, ಪ್ರಯತ್ನ ಪಡಿ. ಕಾಲಿನ ಗಂಟು ತಳ್ಳಿ ಪಾದ ಹಿಡಿಲಿಕ್ಕೆ ನೋಡಿ. ಬಲ ಕೈಯನ್ನೇ ತಳ್ಳಿ, ಹಾಗೆ ಬಲ ಕೈಯಿಂದಲೇ ಹಾಗೆ ಹಾಗೆ ಚೆನ್ನಾಗಾಯ್ತು. ಈಗ ದೃಷ್ಟಿ ಹಾಗೆ ಹಿಂದಕ್ಕೆ ಕೊಡಿ, ಹೊಟ್ಟೆ ಭಾಗ ಒಳಕ್ಕೆ ಎಳೆದಿಟ್ಟುಕೊಳ್ಳಿ. ದೃಷ್ಟಿ ಹಿಂದಕ್ಕೆ ಕೊಡಿ.
ಬೆನ್ನಿನ ಭಾಗ ನೇರ ಇರ್ಲಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಹಸ್ತ ಪೂರಕಮರ್ತ ಮೇಲಕ್ಕೆತ್ತಿ ರೇಚಕ ಕೆಳಗೆ ತನ್ನಿ. ಈಗ ಅಲ್ಲೇ ಮತ್ತೊಂದು ಆಸನದ ಸ್ಥಿತಿಗೆ ಹೋಗುವ. ಕಾಲು ಹಾಗೆ ಇರ್ಲಿ. ಮಂಡಿ ಒಂದರ ಮೇಲೆ ಮಂಡಿ ಒಂದಿರ್ಲಿ. ಎರಡು ಪಾದಗಳು ಸೈಡಿಗಿರ್ಲಿ. ಪೂರಕಮಾರ್ತ ಎರಡು ಹಸ್ತ ಮೇಲಕ್ಕೆತ್ತಿ ಗೋಮುಖಾಸನದ ಸ್ಥಿತಿಗೆ ಹೋಗುವ. ಈಗ ನಿಮ್ಮ ಎಡ ಹಸ್ತವನ್ನು ಕೆಳಗೆ ತನ್ನಿ, ಬಲ ಹಸ್ತ ಹಾಗೆ ಮೇಲಕ್ಕಿರ್ಲಿ. ಹಿಂದಕ್ಕೆ ಹಸ್ತವನ್ನು ಲಾಕ್ ಮಾಡಿ ಇಟ್ಕೊಳ್ಳಿ. ಇದ್ರಲ್ಲಿ ಕೈಯ ಗಂಟು ಮುಂದಕ್ಕೆ ಹೀಗೆ ಬಾಗ್ಲಿಕ್ಕಿಲ್ಲ, ಕೈಯ ಗಂಟು ನೇರವಾಗಿ ಮೇಲಕ್ಕಿರ್ಲಿ. ಬೆನ್ನಿನ ಭಾಗ ಬಾಗಿ ಹೋಗ್ಲಿಕ್ಕಿಲ್ಲ, ಇನ್ನಷ್ಟು ಬೆನ್ನಿನ ಭಾಗ ನೇರ ಮಾಡಿಕೊಳ್ಳಿ. ದೃಷ್ಟಿ ಎದುರಿಗೆನೇ ಇರ್ಲಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ರಿಲೀಸ್ ಮಾಡಿ. ಎರಡು ಹಸ್ತ ಪೂರಕಮರ್ತ ಮೇಲಕ್ಕೆ ಹೇಳಿರಿ, ಚೆನ್ನಾಗಿ ಹೇಳಿರಿ. ರೇಚಕ ಮಾಡ್ತಾ ವಾಪಸ್. ಎರಡೂ ಕಾಲ್ಗಳನ್ನು ಮುಂದಕ್ಕೆ ಚಾಚಿ. ಈಗ ಬಲಗಾಲನ್ನು ಮಡಚಿ ಸೈಡಿಗೆ ಇಟ್ರಿ ಅಲ್ಲ, ಎಡಗಾಲನ್ನು ಮಡಚಿ ಈಗ ಸೈಡಿಗೆ ಇಟ್ಕೊಳ್ಳಿ. ಬಲಗಾಲನ್ನು ಮಂಡಿಯ ಪಕ್ಕದಲ್ಲಿ ಇಟ್ಕೊಳ್ಳಿ. ಎರಡು ಹಸ್ತ ಪೂರಕಮರ್ತ ಮೇಲಕ್ಕೆತ್ತಿ. ಈಗ ರೇಚಕಮಾರ್ತ ನಿಮ್ಮ ಎಡ ಹಸ್ತ ಕೈಯಿಂದ ಹಾಗೆ ಬಲಗಾಲಿನ ಗಂಟನ್ನು ತಳ್ಳಿ, ಇನ್ನಷ್ಟು ತಳ್ಳಿ. ಹಾಗೆ ಪಾದ ಹಿಡಿಲಿಕ್ಕೆ ನೋಡಿ, ಬಲಗಾಲಿನ ಪಾದ. ಉಸಿರು ತುಂಬಿಕೊಳ್ಳಿ. ಉಸಿರು ಹೊರಗೆ ಹಾಕ್ತಾ ಇನ್ನಷ್ಟು ಬಾಗಿ ಹಾಗೆ ಪಾದ ಹಿಡ್ಕೊಳ್ಳಿ. ಹಾಗೆ ಪೂರಕ ಮಾಡಿ. ರೇಚಕ ಮಾಡ್ತಾ ಹಸ್ತ ಹಿಂದಕ್ಕೆ ಕೊಡಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ರಿಲೀಸ್ ಮಾಡಿ ಹಸ್ತ. ಈಗ ಹಾಗೆ ಒಂದು ಮಂಡಿಯ ಮೇಲೆ ಮತ್ತೊಂದು ಮಂಡಿ ಇಟ್ಕೊಳ್ಳಿ. ಪಾದ ಎರಡು ಸೈಡಿಗೆ ಇರಲಿ. ಮಂಡಿಯ ಮೇಲೆ ಮಂಡಿ ಬರುವ ಹಾಗೆ ನೋಡಿ. ಒಮ್ಮೆ ಎರಡು ಹಸ್ತ ಪೂರಕಮಾರ್ತ ಮೇಲಕ್ಕೆತ್ತಿ. ಇದ್ರಲ್ಲಿ ಈಗ ಬಲಗಾಲಿನ ಗಂಟು ಮೇಲಕ್ಕಿದೆ. ನೀವು ಬಲ ಹಸ್ತವನ್ನು ಮೇಲಕ್ಕೆ ಇಟ್ಕೊಳ್ಬಹುದು ಅಥವಾ ಎಡ ಹಸ್ತವನ್ನು ಮೇಲಕ್ಕೆ ಇಟ್ಬೋದು. ಏನು ಯಾವ್ದು ತಪ್ಪಂತ ಹೇಳಿಲ್ಲ. ಆದ್ರೆ ನಾವು ಮಾಡುವಾಗ ಎಡಗೈ ಮೇಲಕ್ಕಿರ್ಲಿ, ಬಲ ಹಸ್ತ ಕೆಳಕ್ಕೆ ಕೊಡಿ. ಹಸ್ತ ಲಾಕ್ ಮಾಡಿ. ಇನ್ನಷ್ಟು ಹಸ್ತವನ್ನು ಹಿಂದಕ್ಕೆ ತಳ್ಳಿ, ಭುಜದ ಭಾಗ ಹಿಂದಕ್ಕೆ ತಳ್ಳಿ ಲಾಕ್ ಮಾಡಿ. ಲಾಕ್ ಮಾಡಿದ ನಂತರ ಬೆನ್ನಿನ ಭಾಗ ನೇರ ಮಾಡಿಕೊಳ್ಳಿ. ದೃಷ್ಟಿ ನೇರವಾಗಿರ್ಲಿ. ಕೈಯ ಗಂಟು ನೇರ ಮೇಲಕ್ಕೆ ಇರ್ಲಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ರಿಲೀಸ್ ಮಾಡಿ. ಹಸ್ತ ಪೂರಕಮಾರ್ತ ಮೇಲಕ್ಕೆ ಎತ್ತಿ ಚೆನ್ನಾಗಿ ಎಳಿರಿ ಹಸ್ತವನ್ನು. ರೇಚಕಮಾರ್ತ ಸೈಡಿನಿಂದ ಕೆಳಗೆ ತನ್ನಿ. ಕಾಲನ್ನು ಮುಂದಕ್ಕೆ ಚಾಚಿ ಸಮತಲ ಸ್ಥಿತಿಗೆ ಬನ್ನಿ. ವಿಶ್ರಾಂತಿ ತಕೊಳ್ಳಿ. ಕಣ್ಣನ್ನು ಮುಚ್ಚಿ ವಿಶ್ರಾಂತಿ. ಪಾದ ಸೇರಿಸಿ. ನಿಮ್ಮ ಬಲಗಾಲನ್ನು ಮಡಚಿ ಎರಡು ಹಸ್ತದಿಂದ ಹಿಡ್ಕೊಳ್ಳಿ. ಈಗ ಬಲಗಾಲನ್ನು ಒಂದು ಬಾರಿ ಎಡ ಕಿವಿಗೆ ತಾಗಿಸಿ, ಬಲ ಕಿವಿಗೆ ತಾಗಿಸಿ. ಹೊಟ್ಟೆಯನ್ನು ಒಳಕ್ಕೆ ಎಳಿರಿ. ಇನ್ನೊಮ್ಮೆ ಎಡ ಕಿವಿಗೆ ತಾಗಿಸಿ. ಹೆಬ್ಬೆರಳನ್ನು ಎಡ ಕಿವಿಗೆ ತಾಗಿಸಿ, ಬಲ ಕಿವಿಗೆ ತಾಗಿಸಿ. ನೋಡ, ಪ್ರಯತ್ನ ಪಡಿ. ಇನ್ನಷ್ಟು ಪಾದ ಎತ್ತಿ ಮೇಲಕ್ಕೆ. ಎಡ ಪಾದದ ಹೆಬ್ಬೆರಳು ತಾಗಿಸಿ. ಬಲ, ಎಡ, ಬಲ. ಹಾಗೆ ಎರಡು ಹಸ್ತದಿಂದ ಪಾದ ಹಿಡ್ಕೊಳ್ಳಿ. ಆಕರ್ಣ ಧನುರಾಸನ ಮಾಡುವ ಹಾಗೆ ಉಸಿರು ತುಂಬಿಕೊಳ್ಳಿ. ಉಸಿರು ಹೊರಗೆ ಹಾಕ್ತಾ ಹಾಗೆ ಬಲ ಕಿವಿಗೆ ತಾಗಿಸಿ. ಎರಡು ಹಸ್ತದಿಂದ ತಾಗಿಸಿ. ಈಗ ಒಂದು ಬಲಗೈಯಿಂದ ಮಾತ್ರ ಪಾದ ಹಿಡ್ಕೊಳ್ಳಿ. ಎಡಗೈಯಿಂದ ನಿಮ್ಮ ಎಡಗಾಲಿನ ಪಾದದ ಹೆಬ್ಬೆರಳನ್ನು ಹಿಡ್ಕೊಳ್ಳಿ. ನೋಡ, ಪ್ರಯತ್ನ ಪಡಿ.
ಎಡಗೈಯಿಂದ ಹೆಬ್ಬೆರಳು ಹಿಡಿಲಿಕ್ಕೆ ಆಗದಿದ್ದಲ್ಲಿ ನಿಮ್ಮ ಎರಡೂ ಹಸ್ತವನ್ನು ಹಸ್ತದಿಂದ ಪಾದ ಇಟ್ಕೊಳ್ಳಿ, ಆದಷ್ಟು ಕಾಲನ್ನು ಮೇಲಕ್ಕೆತ್ತಿ. ಮತ್ತೊಂದು ಕೈಯಿಂದ ಪಾದ ಹಿಡಿಲಿಕ್ಕೆ ಆಗದಿದ್ದಲ್ಲಿ ಎರಡು ಹಸ್ತದಿಂದ ಇಟ್ಕೊಳ್ಳಿ. ಉಸಿರನ್ನು ಹೊರಗೆ ಹಾಕ್ತಾ ನಿಮ್ಮ ಕಿವಿಗೆ ಹೆಬ್ಬೆರಳನ್ನು ತಾಗಿಸ್ತಾನೆ ಇರಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ವಾಪಸ್ ಕಾಲು ನೇರ ಮಾಡಿ, ಸಮತಲ ಸ್ಥಿತಿ, ವಿಶ್ರಾಂತಿ ಬೇಡ. ಈಗ ಮತ್ತೊಂದು ಸೈಡ್, ಎರಡು ಹಸ್ತದಿಂದ ಎಡಗಾಲಿನ ಪಾದ ಹಿಡ್ಕೊಳ್ಳಿ, ಪೂರಕ ಮಾಡಿ, ಉಸಿರು ತುಂಬಿಕೊಳ್ಳಿ. ಉಸಿರು ಹೊರಗೆ ಹಾಕ್ತಾ ಹಾಗೆ ನಿಮ್ಮ ಬಲ ಕಿವಿಗೆ ತಾಗಿಸಿ ಹೆಬ್ಬೆರಳನ್ನ, ಹಾಗೆ ಎಡ ಕಿವಿಗೆ ತಾಗಿಸಿ ಹೆಬ್ಬೆರಳನ್ನು. ಇನ್ನಷ್ಟು ಕಾಲಿನ ಪಾದ ಎತ್ತಿ ಮೇಲಕ್ಕೆ ನೋಡುವ. ಉಸಿರನ್ನು ಹೊರಗೆ ಹಾಕ್ತಾ ಇನ್ನಷ್ಟು ಎತ್ತಿ. ಬಲ ಎಡ, ಬಲ ಎಡ, ಬಲ ಎಡ. ಈಗ ಆದಷ್ಟು ಎರಡು ಹಸ್ತದಿಂದ ಕಾಲನ್ನು ಮೇಲಕ್ಕೆತ್ತಿ ನಿಮ್ಮ ಎಡ ಕಿವಿಗೆ ತಾಗಿಸಿ ಹೆಬ್ಬೆರಳನ್ನು. ಎರಡು ಹಸ್ತದಿಂದಲೇ ಹಿಡ್ಕೊಳ್ಳಿ. ಆದಲ್ಲಿ ನಿಮ್ಮ ಬಲ ಹಸ್ತದಿಂದ ಬಲಗಾಲಿನ ಹೆಬ್ಬೆರಳನ್ನು ಇಟ್ಕೊಳ್ಳಿ, ಎಡ ಹಸ್ತದಿಂದ ಪಾದ ಹಿಡ್ಕೊಳ್ಳಿ. ಸ್ಥಿತಿ, ಹೊಟ್ಟೆ ಭಾಗ ಚೆನ್ನಾಗಿ ಒಳಕ್ಕೆ ಹೇಳಿರಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಆಸನದ ಸ್ಥಿತಿಯಲ್ಲಿ ನಾನು ಕೌಂಟ್ ಮಾಡ್ತಿರುವಾಗ ಉಸಿರಾಟ ದೀರ್ಘವಾಗಿ ಇರಬೇಕು. ಪೂರಕ ದೀರ್ಘ ರೇಚಕ ಮಾಡಿಕೊಂಡೆ ಆಸನದ ಸ್ಥಿತಿಯಲ್ಲಿ ಇರುವಂತದ್ದು. ಆಯ್ತಾ? ಹಾಗೆ ವಾಪಸ್ ತನ್ನಿ ಕಾಲನ, ಸಮತಲ ಸ್ಥಿತಿಗೆ ಬನ್ನಿ. ವಿಶ್ರಾಂತಿ, ಶಿಥಿಲ ದಂಡಾಸನದಲ್ಲಿ ವಿಶ್ರಾಂತಿ ತಗೊಳ್ಳಿ. ಪಾದ ಸೇರಿಸಿ. ಈಗ ಬಲಗಾಲನ್ನು ಹಿಂದಕ್ಕೆ ತನ್ನಿ, ಎಡಗಾಲನ್ನು ಹಿಂದಕ್ಕೆ ತನ್ನಿ. ಮಂಡಿ ಸೇರಿಸಿಟ್ಕೊಳ್ಳಿ. ಸ್ವಲ್ಪ ಪೃಷ್ಠದ ಭಾಗ ಮೇಲಕ್ಕೆತ್ತಿ ಮಂಡಿ ಸೇರಿಸಿಟ್ಕೊಳ್ಳಿ. ಪಾದ ಸೈಡಿಗೆ ಇರ್ಲಿ. ದೀರ್ಘ ಪೂರಕ ಮಾಡಿ. ರೇಚಕ, ಹಸ್ತ ಭುಜದ ಹತ್ರಕ್ಕಿರ್ಲಿ. ಪೂರಕ ಮಾಡಿದ ಹಸ್ತವನ್ನು ಮೇಲಕ್ಕೆತ್ತಿ ಹಾಗೆ ಹಸ್ತ ನಮಸ್ಕಾರ ಸ್ಥಿತಿಗೆ ತನ್ನಿ. ಲಾಕ್ ಮಾಡಿ ಮೇಲಕ್ಕೆ ಏಳಿರಿ. ವೀರಹಾಸನದ ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ. ಬೆನ್ನಿನ ಭಾಗ ನೇರ ಮಾಡಿ. ಈ ಬೆನ್ನು ಕುಗ್ಗಿಸಿಕೊಂಡು ಹೀಗೆ ಕೂತ್ಕೊಳ್ಳುವಂತದ್ದು ಇರಬಾರ್ದು. ಆದಷ್ಟು ಬೆನ್ನನ್ನು ಒಳಕೆ ಮಾಡಿ ಕೈಯನ್ನು ನೇರ ಎಳಿರಿ. ಕಿವಿಗೆ ತಾಗಿ ಮೇಲಕ್ಕೆ ಹೋಗ್ಲಿ. ಇನ್ನಷ್ಟು ಒಂದ ಕೈಯನ್ನು ಆದಷ್ಟು ಸ್ವಲ್ಪ ಹಿಂದಕ್ಕೆ ತಳ್ಳಿ ನೋಡುವ. ಹಿಂದಕ್ಕೆ ತಳ್ಳಿ. ಹಾಗೆ ನೀವು ಕೈಯನ್ನು ಮುಂದಕ್ಕೆ ಇಟ್ಟು ಬೆನ್ನನ್ನು ಹಾಗೆ ಬಾಗಿಸಿ, ಭುಜದ ಭಾಗ ಹಾಗೆ ಬಾಗಿಸಿ ಇಟ್ಕೊಳ್ತೀರಿ. ನೋಡು, ಈಗ ಕೈಯನ್ನು ಹಾಗೆ ಹಿಂದಕ್ಕೆ ಎಳಿರಿ. ನೋಡ, ಬೆನ್ನನ್ನು ಒಳಕೆ ಮಾಡಿ ಕೈಯನ್ನು ಇನ್ನಷ್ಟು ಹಿಂದಕ್ಕೆ ಎಳಿರಿ. ಹಾಗೆ ಇರಿ. ಸ್ಥಿತಿ ಕೌಂಟ್ ಮಾಡಿದ್ನಲ್ಲ, ಸಾಕು. ಹಾಗೆ ಇರಿ. ರಿಲೀಸ್ ಮಾಡಿ. ರೇಚಕ, ಹಸ್ತ ಅಧೋಮುಖ ಹಾಗೆ ಕೆಳಗೆ ತನ್ನಿ. ಪಾದ ಸೇರಿಸಿಟ್ಟುಕೊಳ್ಳಿ. ಹಾಗೆ ಇರಿ. ಕಾಲನ್ನು ಮುಂದಕ್ಕೆ ಚಾಚೋದ್ ಬೇಡ. ಮಂಡುಕಾಸನದ ಸ್ಥಿತಿಗೆ ಬನ್ನಿ. ಪಾದ ಅಂತರ ಕೊಡಿ. ಪಾದ ಸ್ವಲ್ಪ ಡಿಸ್ಟೆನ್ಸ್ ಇರ್ಲಿ. ಹೆಬ್ಬೆರಳು ಹತ್ತಿರ ಇರ್ಲಿ. ಕಾಲಿನ ಗಂಟಿನಲ್ಲಿ ಡಿಸ್ಟೆನ್ಸ್ ಇರ್ಲಿ. ಪೃಷ್ಠದ ಭಾಗ ನೆಲಕ್ಕೆ ತಾಗಿಸಿಟ್ಟುಕೊಳ್ಳಿ. ಈಗ ಹಸ್ತ ಹಾಗೆ ಸೈಡಿನಿಂದ ಪೂರಕ ಮಾಡ್ತಾ ಮೇಲಕ್ಕೆತ್ತಿ ಆಪೋಸಿಟ್ ಆಗಿ ಭುಜದ ಭಾಗ ಇಟ್ಕೊಳ್ಳಿ. ಹಾಗೆ ಇನ್ನಷ್ಟು ಭುಜದ ಭಾಗವನ್ನು ಹಿಂದಕ್ಕೆ ತಳ್ಳಿ. ಬೆನ್ನನ್ನು ಇನ್ನಷ್ಟು ಒಳಕ್ಕೆ ಮಾಡಿ ಕೈಯ ಗಂಟನ್ನು ಹಿಂದಕ್ಕೆ ತಳ್ಳಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಸ್ತ ಹಾಗೆ ಪೂರಕ. ರೇಚಕ ಮುಂದಕ್ಕೆ ಬಾಗಿ. ಸುಪ್ತ ಮಂಡುಕಾಸನದ ಸ್ಥಿತಿ. ಪೃಷ್ಠದ ಭಾಗ ನೆಲಕ್ಕೆ ತಾಗಿಸಿಟ್ಟುಕೊಳ್ಳಿ. ಹಾಗೆ ಗಲ್ಲವನ್ನು ನೆಲಕ್ಕೆ ತಾಗಿಸಿ ಹಸ್ತ ಮುಂದಕ್ಕೆ ಎಳಿರಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಇದರಲ್ಲಿ ಎದೆಯ ಭಾಗವು ತಾಗಿಕೊಳ್ಬೇಕು.
ಹೊಟ್ಟೆ ಭಾಗವನ್ನು ಆದಷ್ಟು ತಾಗಿಸಿಟ್ಟುಕೊಳ್ಳಿ. ಹಾಗೆ ಮುಂದಕ್ಕೆ ಬಾಗಿ ಇರಿ, ಹಾಗೆ ಇರಿ. ಮತ್ತೆ ಸೊಂಟದ ಭಾಗ ಮೇಲಕ್ಕೆ ಎತ್ತಲಿಕ್ಕಿಲ್ಲ, ಸೊಂಟದ ಭಾಗ ಒತ್ತಿಯೇ ಇರ್ಬೇಕು, ನೆಲಕ್ಕೆ ಒತ್ತಿಯೇ ಇರ್ಬೇಕು. ಸೊಂಟದ ಭಾಗ ಒತ್ತಿಯೇ ಇರ್ಬೇಕು. ಹಾಗೆ ಒತ್ತಿ ಇಟ್ಟುಕೊಳ್ಳಿ ನೆಲದ ಭಾಗಕ್ಕೆ. ಗಲ್ಲವನ್ನು ನೆಲಕ್ಕೆ ತಾಗಿಸಿಟ್ಟುಕೊಳ್ಳಿ. ವಾಪಸ್ ಈಗ ಮಕರಾಸನಕ್ಕೆ ಬನ್ನಿ. ಹಸ್ತ ಮುಂದಕ್ಕೆ ಲಾಕ್ ಮಾಡಿ, ಹಾಗೆ ಕಾಲನ್ನು ಹಿಂದಕ್ಕೆ ಚಾಚಿ ಮಕರಾಸನದ ಸ್ಥಿತಿಗೆ ಬನ್ನಿ. ಗಲ್ಲ ತಾಗಿಸಿಟ್ಟುಕೊಳ್ಳಿ. ಮಕರಾಸನ 3 ಸ್ಥಿತಿಯಲ್ಲಿ ಮಕರಾಸನ ಮಾಡುವಂತದ್ದಿದೆ. ಹಸ್ತವನ್ನು ಈ ರೀತಿಯಲ್ಲಿ ಎಡ ಹಸ್ತದ ಮೇಲೆ ಬಲ ಹಸ್ತ ಇಟ್ಟು ಗಲ್ಲವನ್ನು ತಾಗಿಸಿಟ್ಟುಕೊಳ್ಳುವಂತದ್ದಿದೆ. ಅದು ಇದ್ರಲ್ಲಿ ನಾವು ಪಾದ ಸೈಡ್ಗೆ ಇರ್ಬೇಕು, ಹಿಮ್ಮಡಿ ಒಳಕಿರ್ಬೇಕು, ಪಾದದ ಬೆರಳುಗಳು ಹೊರಕಿರುವಂತದ್ದು. ಮತ್ತೊಂದು ಮಕರಾಸನದ ಸ್ಥಿತಿ, ಕೈಯ ಗಂಟನ್ನು ತಾಗಿಸಿಟ್ಟುಕೊಂಡು ಹಾಗೆ ಕೆನ್ನೆಯನ್ನು ಹಿಡ್ಕೊಳ್ಳುವಂಥದ್ದು. ಈ ರೀತಿಯು ಮಕರಾಸನದ ಸ್ಥಿತಿಯಲ್ಲಿ ಇರುವಂತದ್ದಿದೆ. 3ನೇ ಸ್ಟೆಪ್ ಮಕರಾಸನದ ಸ್ಥಿತಿ, ಹಸ್ತ ಹಾಗೆ ಮುಂದಕ್ಕಿಟ್ಟು ಕೆನ್ನೆಯನ್ನು ನೆಲಕ್ಕೆ ತಾಗಿಸಿಟ್ಟುಕೊಳ್ಳುವಂಥದ್ದು. ಈ 3 ಸ್ಟೆಪ್ಪಿನಲ್ಲಿ ಮಕರಾಸನದ ಸ್ಥಿತಿಯಲ್ಲಿ ನಿಲ್ಲಬಹುದು. ದೀರ್ಘ ಉಸಿರಾಡಿ. ಪಾದ ಸೇರಿಸಿ, ಪಾಶ್ನಿ ಸಂಧಿಯನ್ನ ಹಿಡ್ಕೊಳ್ಳಿ. ಹಸ್ತದಿಂದ ಕಾಲನ್ನು ಮಡಚಿ ಪಾಶ್ನಿ ಸಂಧಿ ಇಟ್ಕೊಳ್ಳಿ. ಗಲ್ಲ ನೆಲಕ್ಕೆ ತಾಗಿಸಿ, ದೀರ್ಘ 1 ಬಾರಿ ಪೂರಕ ಮಾಡಿ, ರೇಚಕ ಮಾಡಿ. ಈಗ ಪೂರಕ ಮಾಡ್ತಾ ಕಾಲುಗಳನ್ನು ಮೇಲಕ್ಕೆತ್ತಿ, ತಲೆಯನ್ನು ಮೇಲಕ್ಕೆತ್ತಿ. ಇನ್ನಷ್ಟು ಕಾಲನ್ನು ಮೇಲಕ್ಕೆತ್ತಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಈಗ ಹಾಗೆ ವಾಪಸ್ ಬರ್ಲಿಕ್ಕೆ ಹೇಳಿಲ್ಲ. ಬಲ ಸೈಡಿಗೆ ತಿರುಗಿ ಹಾಗೆ ಕಾಲನ್ನು ಹಿಡ್ಕೊಂಡು ಕಾಲಿನ ಗಂಟು ಈಗ ನೆಲ, 2 ಹಸ್ತ ಬಿಡೋದು ಬೇಡ, ಪಾದ ಹಿಡ್ಕೊಂಡಿರಿ. ಸೈಡಿಗೆ ಬಾಗಿಸಿ ಕಾಲಿನ ಗಂಟನ್ನು ಮೇಲಕ್ಕೆ ಎತ್ತಿಟ್ಟುಕೊಳ್ಳಿ, ನೆಲಕ್ಕೆ ತಾಗಿಸೋದು ಬೇಡ, ಆದಷ್ಟು ಎತ್ತಿಟ್ಟುಕೊಳ್ಳಿ. ಹಾಗೇ ಇರಿ, ಹಾಗೇ ಇರಿ. ಕೌಂಟ್ ಮಾಡ್ತಾನೆ, ಹಾಗೇ ಇರಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮತ ಮೇಲಕ್ಕೆ, ರೇಚಕ ಮತ್ತೊಂದು ಸೈಡಿಗೆ ಬಾಗಿ, ಹಾಗೆ ಹಾಗೆ ತಲೆನ ಎತ್ತಿ ಮೇಲಕ್ಕೆ, ಕಾಲಿನ ಗಂಟೆ ಎತ್ತಿ ಮೇಲಕ್ಕೆ. ಚೆನ್ನಾಗಾಯ್ತು. ಹಾಗೆ ಇರಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ. ಈಗ ಸ್ವಲ್ಪ ಮೇಲ ಕೆಳಕ್ಕೆ ಬನ್ನಿ, ಹಾಗೆ ಮೇಲ ಕೆಳಕ್ಕೆ ಬನ್ನಿ. ಹಾಗೆ ಮುಂದಕ್ಕೆ ಹಿಂದಕ್ಕೆ ಬರ್ತಾ ಇರಿ. ತಲೆನೆತ್ತಿ ಹಾಗೆ ಮುಂದಕ್ಕೆ ಬಾಗಿ, ಮೇಲಕ್ಕೆ ಕೆಳಕ್ಕೆ ಹಾಗೆ ಬರ್ತಾ ಇರಿ. ಮಕರಾಸನದಲ್ಲಿ ವಿಶ್ರಾಂತಿ. ಬೆನ್ನಿನ ಮೇಲೆ ಮಲ್ಕೊಳ್ಳಿ. ಹಸ್ತ ನೆತ್ತಿಯ ನೇರ ಹಿಂದಕ್ಕೆ ತನ್ನಿ. ಪಾದ ಸೇರಿಸಿಟ್ಟುಕೊಳ್ಳಿ. ಪಾದ ಸೇರಿಸಿ ಈಗ ಉಸಿರು ತುಂಬಿಕೊಳ್ತಾ ಕಾಲನ್ನು ಮೇಲಕ್ಕೆತ್ತಿ 90 ಡಿಗ್ರಿಗೆ ತನ್ನಿ. ಹಾಗೆ ಉಸಿರು ಹೊರಗೆ ಹಾಕ್ತಾ 30 ಡಿಗ್ರಿಗೆ ತನ್ನಿ. 30 ಡಿಗ್ರಿಗೆ ನೆಲದ ಹತ್ತಿರದವರೆಗೆ ತನ್ನಿ. ಉಸಿರು ತುಂಬಿಕೊಳ್ತಾ ಹಾಗೆ 90 ಡಿಗ್ರಿಗೆ ತನ್ನಿ. ಉಸಿರು ಹೊರಗೆ ಹಾಕ್ತಾ 30 ಡಿಗ್ರಿಗೆ ತನ್ನಿ. ಈಗ 90 ಡಿಗ್ರಿಗೆ ತನ್ನಿ. ಹಾಗೆ ಒಂದು 0 ಬರೀರಿ. 90 ಡಿಗ್ರಿಯಿಂದ ಹಾಗೆ ಸೈಡ್ಗೆ ಬಂದು ಕಾಲು 30 ಡಿಗ್ರಿಯವರೆಗೆ ಬರ್ಲಿ. ಹಾಗೆ ಒಂದು 0. ಕಾಲು ಗಂಟು ಮಡಚಲಿಕ್ಕಿಲ್ಲ, ನೇರ ಬಂದು ಕೆಳಕ್ಕೆ ಬಂದು ಸೈಡಿಗೆ ಬಂದು ಮೇಲಕ್ಕೆ ಹೋಗಿ. ಆದಷ್ಟು ನೇರ ಮಾಡಿ, ಕಾಲನ್ನ ನೇರ ಮಾಡಿ, ಹಾಗೆ ನೇರ ಮಾಡಿ. 3 ಸುತ್ತು ತನ್ನಿ ಕಾಲನ್ನ. 3 ಸುತ್ತು ತಂದ ನಂತರ ಹಾಗೆ ರಿವರ್ಸ್ ಮಾಡಿ.
ರಿವರ್ಸ್ ಮಾಡಿ ಹಾಗೆ ಮತ್ತು 3 ಸುತ್ತು ತನ್ನಿ, ರಿವರ್ಸ್ ಮಾಡಿ ಹಾಗೆ ಚೆನ್ನಾಗಿ 0 ಬರೀರಿ. ಕಾಲಿನಿಂದ ಹಾಗೆ 0 ಬರ್ಲಿ, ಹಾಗೆ 0 ಬರ್ಲಿ, ಹಾಗೆ 0 ಬರ್ಲಿ. ವಾಪಸ್ ಹಸ್ತ ಲಾಕ್ ಮಾಡಿ, ತಲೆ ಕೆಳಗೆ ಇಟ್ಟುಕೊಳ್ಳಿ, ತಲೆ ಕೆಳಗೆ ಇಟ್ಕೊಳ್ಳಿ, ಲಾಕ್ ಮಾಡಿ. ಈಗ ಕಾಲಿನಿಂದ ಹಾಗೆ ಸೈಕ್ಲಿಂಗ್ ಮಾಡಿ ಅಪೋಸಿಟ್ ಆಗಿ ಕೈಯ ಗಂಟಿಗೆ ಕಾಲಿನ ಗಂಟು ತಾಗಿಸಿ, ಕಾಲನ್ನು ಮೇಲಕ್ಕೆ 90 ಡಿಗ್ರಿಗೆ ತಂದು ಹಾಗೆ ಮುಂದಕ್ಕೆ ತಂದು ಕಾಲನ್ನು ಮಡಚಿ, ಹಾಗೆ ಮಡಚ್ತಾ ಇರಿ. ಕಾಲನ್ನು 90 ಡಿಗ್ರಿಗೆ ತಂದು ಕಾಲು ಮೇಲಕ್ಕೆ ನೇರ ಬರ್ಬೇಕು, ಒಮ್ಮೆ ನೇರ ಬಂದು ಕೆಳಕ್ಕೆ ತರಬೇಕು. ಹಾಗೆ ಹಾಗೆ ಕೈ ಗಂಟನ್ನು ತಾಗಿಸಿ ಕಾಲಿನ ಗಂಟಿಗೆ, ಉಸಿರನ್ನು ಹೊರಗೆ ಹಾಕ್ತಾ ತಾಗಿಸಿ ಕೈಯ ಗಂಟಿಗೆ, ಹಾಗೆ ಕೈ ಗಂಟು ತಾಗಿಸಿ ಕಾಲಿನ ಗಂಟಿಗೆ, ತಲೆ ನೆತ್ತಿ ಇಟ್ಕೊಳ್ಳಿ. ಹಾಗೆ ಹಾಗೆ ಅಪೋಸಿಟ್ ಆಗಿ ಕಾಲಿನ ಗಂಟಿಗೆ ತಾಗಿಸಿ ಕೈ ಗಂಟನ್ನು. ಇಲ್ಲ ಇಲ್ಲ, ತಾಗಿಸ್ಲಿಲ್ಲ. ಕಾಲನ್ನು ವಾಪಸ್ ಬನ್ನಿ, ಕಾಲನ್ನು ನೇರಕ್ಕೆ ಮಾಡಿ ಕೈಯ ಗಂಟನ್ನು ಉಸಿರನ್ನು ಹೊರಗೆ ಹಾಕ್ತಾ ಅಪೋಸಿಟ್ ಆಗಿ ತಾಗಿಸಿಕೊಂಡು ಬರ್ತಾ ಇರಿ. ಹಾಗೆ ಕಾಲನ್ನು ನೇರ ಮಾಡಿ ಹಾಗೆ ತಾಗಿಸಿ. ಈಗ ರಿವರ್ಸ್ ಮಾಡಿ, ರಿವರ್ಸ್ ರಿವರ್ಸ್, ಕಾಲನ್ನು ರಿವರ್ಸ್ ಮಾಡಿ ಉಸಿರನ್ನು ಹೊರಗೆ ಹಾಕ್ತಾ ತಾಗಿಸ್ತಾ ಇರಿ ಕಾಲು ಗಂಟಿಗೆ, ಕೈಯ ಗಂಟು. ಸ್ವಸ್ಥ ಶವಾಸನ ಮಾಡಿ ಬೆನ್ನಿನ ಮೇಲೆ ಮಲ್ಕೊಳ್ಳಿ. ತಲೆಯನ್ನು ಆ ಕಡೆಗೆ ಹಾಕಿ ಪೂರ್ವ ದಿಕ್ಕಿಗೆ ತಲೆ ಹಾಕಿ ಮಲಗಿ. ಇಷ್ಟರವರೆಗೆ ಯೋಗ ಮಾಡಲು ಸಹಕರಿಸಿದ ದೇಹದ ಎಲ್ಲಾ ಭಾಗಗಳಿಗೂ ವಿಶ್ರಾಂತಿಯನ್ನ ಹೇಳಿ. ಆಸನದ ಕೂಡ ನೀರು ಕುಡಿಲಿಕ್ಕೆ ಇಲ್ಲ, 5 ನಿಮಿಷವಾದ್ರೂ ಬಿಡ್ಬೇಕು, ಆಯ್ತಾ? ಒಂದು 10 ನಿಮಿಷಗಳ ನಂತರ ಯೋಗ ಆದ ನಂತರ ನೀರು ಕುಡಿದ್ರೆ ಒಳ್ಳೇದು. ಮತ್ತೆ ಬೆವರನ್ನು ಕೂಡ ಅದೇ ಕೂಡಲೇ ಒರೆಸುವುದು ಬೇಡ, ಬಟ್ಟೆಯಲ್ಲಿ ಬೆವರನ್ನು ಅದೇ ಕೂಡಲೇ ಒರೆಸುವುದು ಬೇಡ. ಯೋಗ ಮಾಡಿದ ಕೂಡಲೇ ಆದಷ್ಟು ಬೆವರು ನಮ್ಮ ಮೈಯಲ್ಲೇ ಒಣಗಿದ್ರೆ ತುಂಬಾ ಒಳ್ಳೇದು. ಪಾದದ ಬೆರಳಿನಿಂದ ನೆತ್ತಿಯವರೆಗೆ ದೇಹದ ಎಲ್ಲಾ ಭಾಗಗಳಿಗೂ ವಿಶ್ರಾಂತಿ. ಅಂಗೈ ಮೇಲ್ಮುಖ, ಪಾದ ಅಂತರ, ಗಲ್ಲ ಸ್ವಲ್ಪ ಕೆಳಮುಖವಾಗಿರ್ಲಿ, ಕಣ್ಣು ಮೃದುವಾಗಿ ಮುಚ್ಚಿರ್ಲಿ. ಮನಸ್ಸಿನಲ್ಲಿ ಯಾವ ಆಲೋಚನೆಗಳು ಬೇಡ, ಉಸಿರಾಟವನ್ನೇ ಗಮನಿಸಿ. ಇಷ್ಟರವರೆಗೆ ಯೋಗ ಮಾಡಲು ಸಹಕರಿಸಿದ ದೇಹದ ಎಲ್ಲಾ ಭಾಗಗಳಿಗೂ ವಿಶ್ರಾಂತಿ, ವಿಶ್ರಾಂತಿ, ವಿಶ್ರಾಂತಿ. ನಿಮ್ಮ ಗಮನ 2 ಹಸ್ತಗಳ ಕಡೆಗೆ, 2 ಹಸ್ತಗಳಿಗೆ, ಹಸ್ತದ ಬೆರಳುಗಳು, ಮಣಿಕಟ್ಟಿಗೆ ವಿಶ್ರಾಂತಿ. 2 ಕೈಯ ಗಂಟುಗಳು, ತೋಳುಗಳು, 2 ಭುಜಗಳಿಗೆ ವಿಶ್ರಾಂತಿ. ಹಾಗೆ ನಿಮ್ಮ ಗಮನ 2 ಪಾದಗಳ ಕಡೆಗೆ, 2 ಪಾದಗಳಿಗೆ, ಪಾದದ ಬೆರಳುಗಳಿಗೆ, ಪಾಶ್ನಿ ಸಂಧಿಗೆ ವಿಶ್ರಾಂತಿ. ಕಾಲುಗಳ ಮೀನಖಂಡ, ಕಾಲು ಮಂಡಿ, ತೊಡೆಯ ಸ್ನಾಯುಗಳಿಗೆ ವಿಶ್ರಾಂತಿ. ಸೊಂಟದ ಭಾಗಕ್ಕೆ ವಿಶ್ರಾಂತಿ. ಹೊಟ್ಟೆ ಒಳಗಿರುವ ಎಲ್ಲಾ ಭಾಗಗಳಿಗೂ ವಿಶ್ರಾಂತಿ. ಎದೆಯ ಭಾಗಕ್ಕೆ ವಿಶ್ರಾಂತಿ. ಕುತ್ತಿಗೆಯ ಭಾಗಕ್ಕೆ ವಿಶ್ರಾಂತಿ. ಮುಖದ ಮೇಲಿರುವ ಎಲ್ಲಾ ಭಾಗಗಳಿಗೂ ವಿಶ್ರಾಂತಿ. ಪಾದದ ಬೆರಳಿನಿಂದ ನೆತ್ತಿಯವರೆಗೆ ದೇಹದ ಎಲ್ಲಾ ಭಾಗಗಳಿಗೂ ವಿಶ್ರಾಂತಿ, ವಿಶ್ರಾಂತಿ, ವಿಶ್ರಾಂತಿ.
ಪಾದಕ್ಕೆ ಚಾಲನೆ, ಹಸ್ತಕ್ಕೆ ಚಾಲನೆ, ಶಿರಕ್ಕೆ ಚಾಲನೆಯನ್ನು ಕೊಡಿ. ಪಾದ ಸೇರಿಸಿಟ್ಟುಕೊಳ್ಳಿ. ಎಡಗಾಲನ್ನು ಮಡಚಿ ಎಡಹಸ್ತ ಹೊಟ್ಟೆಯ ಮೇಲೆ, ಬಲಹಸ್ತ ನಿತ್ಯ ನೇರ ಹಿಂದಕ್ಕೆ, ಬಲ ಮೊಗ್ಗಲಿಗೆ ಹೊರಳಿ ವಿಶ್ರಾಂತಿ. ಶವಾಸನದಿಂದ ಮೇಲಕ್ಕೆ ಬರುವಾಗ ಬಲ ಮೊಗ್ಗಲಿಗೆ ಹೊರಳಿಯೇ ಮೇಲಕ್ಕೆ ಬರೋದು ತುಂಬಾ ಒಳ್ಳೆಯದು. ಹೃದಯ ಭಾಗಕ್ಕೆ ಒತ್ತಡ ಬೀಳಬಾರ್ದೆನ್ನುವಂತ ದೃಷ್ಟಿಯಲ್ಲಿ ಬಲ ಮೊಗ್ಗಲಿಗೆ ಹೊರಳಿಯೇ ಮೇಲಕ್ಕೆ ಏಳುವಂಥದ್ದು. ವಿಶ್ರಾಂತಿ. ಎರಡೂ ಹಸ್ತದ ಸಹಾಯದಿಂದ ಮೇಲಕ್ಕೆ ಬನ್ನಿ, ವಜ್ರಾಸನಕ್ಕೆ ಬನ್ನಿ. ಪ್ರಾರ್ಥನೆ. ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಮುಂದಕ್ಕೆ ಬಾಗಿ ಮೇಲಕ್ಕೆ ಬನ್ನಿ. ಹಸ್ತ ಉಚ್ಚಿ, ಕಣ್ಣಿಗೆ ಶಾಖ ಕೊಡಿ. ಮುಚ್ಚಿದ ಹಸ್ತದೊಳ ಕಣ್ಣನ್ನು ಮುಚ್ಚಿದು ತೆರೆಯದ್ ಮಾಡಿ. ಹಸ್ತ ಎದೆಯ ಮಟ್ಟಕ್ಕೆ. ಕರಸ್ತೋತ್ರ. ಕರಾಗ್ರೇ ವಸತೆ ಲಕ್ಷ್ಮೀ, ಕರ ಮಧ್ಯೆ ಸರಸ್ವತಿ, ಕರ ಮೂಲೆ ಸ್ಥಿತಾ ಗೌರಿ, ಪ್ರಭಾತೆ ಕರದರ್ಶನಂ. ಮುಂದಕ್ಕೆ ಬಾಗಿ ಮೇಲಕ್ಕೆ ಬನ್ನಿ. ಪ್ರಾಣದೇವತೆಯ ಶ್ಲೋಕ ಹೇಳುವ. ಓಂ ಪ್ರಾಣಸೇದಂ ವಶೇ ಸರ್ವಂ ತ್ರಿದಿವಿ ಯತ್ ಪ್ರತಿಷ್ಠಿತಂ, ಮಾತೇವ ಪುತ್ರಾನ್ ರಕ್ಷಸ್ವ ಶ್ರೇಶ್ಚ ಪ್ರಜ್ಞಾಶ್ಚ ವಿದೇಹಿ ನೈತಿ. ಓಂ ಶಾಂತಿ ಶಾಂತಿ ಶಾಂತಿ. ಹಸ್ತ ಹಿಂದಕ್ಕೆ ಕಟ್ಟಿ ತಲೆ ಎತ್ತಿ ಪೂರಕ. ರೇಚಕ ಮುಂದಕ್ಕೆ ಬಾಗಿ ಪೂರಕ ಮಾಡ್ತಾ ಮೇಲಕ್ಕೆ. ಭಸ್ರಿಕಾ ಪ್ರಾಣಾಯಾಮ ಮಾಡಿ ಹಸ್ತ ಪೂರಕ ಮಾಡ್ತಾ ಇರಿ. ಸ್ವಸ್ಥ. ದೀರ್ಘ ಪೂರಕ ರೇಚಕ ಮಾಡಿ. ಚಂದ್ರಾನುಲೋಮ ವಿಲೋಮ ಪ್ರಾಣಾಯಾಮ ಮಾಡಿ 5 ಬಾರಿ ಮಾಡಿ. ಎಡಮೂಗಲೆ ಉಸಿರು ತಕೊಳ್ಳಿ, ಎಡಮೂಗಲೆ ಉಸಿರನ್ನು ಹೊರಗೆ ಹಾಕಿ. ಎಡ ಹಸ್ತ ಚಿನ್ಮುದ್ರೆ ಇಟ್ಕೊಳ್ಳಿ, ಬಲ ಹಸ್ತ ನಾಸಿಕ ಮುದ್ರೆ ಇಟ್ಕೊಳ್ಳಿ. ತೋರು ಬೆರಳು ನಡು ಬೆರಳು ಮಡಚಲ್ಲಿ 5 ಬಾರಿ ಪೂರಕ ರೇಚಕ ಮಾಡಿ ಎಡಮೂಗಿನಲ್ಲಿ. ಬಲ ಮೂಗಿನಲ್ಲೇ ಪೂರಕ, ಬಲ ಮೂಗಿನಲ್ಲೇ ರೇಚಕ 5 ಬಾರಿ ಮಾಡಿ. ಉಂಗುರ ಬೆರಳಿನಿಂದ ಎಡ ಮೂಗನ್ನು ಮುಚ್ಚಿಟ್ಟುಕೊಳ್ಳಿ. ತುಂಬಾ ಪ್ರೆಸ್ ಮಾಡಿ ಇಡುದು ಬೇಡ, ನಿಧಾನಕ್ಕೆ ಮುಚ್ಚಿ ಇಟ್ಟುಕೊಳ್ಳಿ. ತುಂಬಾ ಮೂಗನ್ನು ಮುಚ್ಚಿ ಮೂಗು ವಾರೆ ಆಗುವ ಹಾಗೆ ಮಾಡಬೇಡಿ. ಜಸ್ಟ್ ಬೆರಳನ್ನು ಮೇಲೆ ಮೂಗಿನ ಮೇಲೆ ಇಟ್ಟುಕೊಳ್ಳಿ. ಬಲ ಮೂಗಲ್ಲೇ ಪೂರಕ ರೇಚಕ ಮಾಡಿ 5 ಬಾರಿ. ನಿಧಾನಕ್ಕೆ ಉಸಿರಾಟ ಕ್ರಿಯೆ ಮಾಡಿ.
ಚಂದ್ರ ಭೇದನ 5 ಬಾರಿ ಮಾಡಿ ಎಡ ಮುಗಲು ಉಸಿರು ತಗೊಳ್ಳಿ, ಬಲ ಮುಗಲು ಉಸಿರನ್ನು ಹೊರಗೆ ಹಾಕಿ. ಸೂರ್ಯ ಭೇದನ ಮಾಡಿ 5 ಬಾರಿ. ಐದು ಬಾರಿ ಆದ ನಂತರ ನಿಲ್ಲಿಸಿ ಉಜ್ಜಾಯಿ ಪ್ರಾಣಾಯಾಮ ಮಾಡಿ ಗಂಟಲನ್ನು ಒತ್ತಿ ಉಸಿರು ತಕೊಳ್ಳಿ. ಎಡ ಮೂಗಲ್ಲಿ ಉಸಿರನ್ನು ಹೊರಗೆ ಹಾಕ್ಬೇಕು. ಗಂಟಲನ್ನು ಒತ್ತಿ ಉಸಿರು ತಕೊಳ್ಳಿ. ಎಡ ಮೂಗಲ್ಲಿ ಉಸಿರನ್ನು ಹೊರಗೆ ಹಾಕಿ. ಮತ್ತೊಂದ್ಸರಿ. ಎಡ ಮೂಗಲ್ಲಿ ಉಸಿರು ಹೊರಗೆ ಹಾಕಿ. ಮತ್ತೊಂದ್ಸರಿ. ಎಡ ಮೂಗಲ್ಲಿ ಉಸಿರು ಹೊರಗೆ ಹಾಕಿ. ಸ್ವಸ್ಥ. ಅನುಲೋಮ ವಿಲೋಮ ಮಾಡಿ ಎಡ ಮೂಗಲು ಉಸಿರು ತಕೊಳ್ಳಿ, ಬಲ ಮೂಗಲು ಉಸಿರು ಹೊರಗೆ ಹಾಕಿ. ಬಲ ಮೂಗಲು ಉಸಿರು ತಕೊಳ್ಳಿ, ಎಡ ಮೂಗಲಿ ಉಸಿರನ್ನು ಹೊರಗೆ ಹಾಕಿ ಮಾಡ್ತಾ ಇರಿ. ಎಡ ಮೂಗಲು ಉಸಿರನ್ನು ಹೊರಗೆ ಹಾಕಿ ನಿಲ್ಲಿಸಿ. ಭ್ರಾಮರಿ ಪ್ರಾಣಾಯಾಮ ಮಾಡಿ ಷಣ್ಮುಖಿ ಮುದ್ರೆ ಇಟ್ಕೊಳ್ಳಿ. ಮಕಾರ ಹಿಡಿ ದೀರ್ಘ ಪೂರಕ. ಎಡ ಹಸ್ತದ ಮೇಲೆ ಬಲ ಹಸ್ತ ಇಟ್ಕೊಳ್ಳಿ. ಸಹಜ ಪ್ರಾಣಾಯಾಮ ಮಾಡುವ. ಮನಸ್ಸನ್ನು ಒಂದೇ ಕಡೆಗೆ ಕೇಂದ್ರೀಕರಿಸಿ. ಹಸ್ತ ಉಜ್ಜಿ, ಕಣ್ಣಿಗೆ ಶಾಖ ಕೊಡಿ. ಶಾಂತಿ ಮಂತ್ರ ಹೇಳುವ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಹರಿ ಓಂ ತತ್ಸತ್. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀರಾಮಕೃಷ್ಣಾರ್ಪಣಮಸ್ತು. ಮಾತೃದೇವೋ ಭವ.
ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಅತಿಥಿ ದೇವೋ ಭವ ರಾಷ್ಟ್ರ ದೇವೋ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಮುಂದಕ್ಕೆ ಬಾಗಿ ಮೇಲಕ್ಕೆ ಬನ್ನಿ. ಹರಿ ಓಂ.